ಶ್ರೀರಾಮ ಸಮರ್ಥ ದೇಹಾಪರಿ ಕಾಲೋನಿ ಪ್ರಪಂಚ ಮುಕ್ಷು ಜನಾದಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕದೇ ಮೇಳವೀತಿ ನಮಸ್ಕಾರತ್ಯ ಬ್ರಹ್ಮಚೈತನ್ಯ सद्गुरुनाथ महाराज की जय 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 रघुवीर समर्थ समर्थ सद्गुरु श्री ब्रह्मचैतन्य महाराजर सद्गुरु श्री ब्रह्मानंद महाराजर ಅನುಗ್ರಹದಿಂದ ನಾವು ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿನೂ ಬಾಕಿ ಯಾವ ದೃಷ್ಟಿಯಿಂದಲೂ ಅರ್ಥಾತ್ ಏನು ಅಂದ್ರೆ ಕಠಿಣತೆ ಅನ್ನುವಂಥದ್ದು ಸ್ವಾಭಾವಿಕವಾಗಿಲ್ಲ. ಆದರೆ ಎಂದು ನಾವು ಯಾವಾಗಲೂ ಎಂದು ಕಲ್ಪನೆ ಮಾಡದೇ ಇರತಕ್ಕಂಥ ಈ ಒಂದು ಪ್ರಚಂಡವಾಗಿರೋ ಕೊರೋನಾ ಮಹಾಮಾರಿಯ ಒಂದು ಪ್ರಭಾವ ಎಷ್ಟೊಂದು ಸಮಾಜದ ಮೇಲೆ ದುಃಖದಾಯಕವಾಗಿರ್ತಕ್ಕಂಥ ಪ್ರಭಾವ ಆಗ್ತಾ ಇದೆ ಅಂತಂದ್ರೆ, ಪರಿಣಾಮ ಆಗ್ತಾ ಇದೆ ಅಂತಂದರೆ ಇಂಥ ಸಮಾಜದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಜನರು ಒಂದು ಪ್ರಕಾರದಿಂದ ಹೆಂಗಾಗಿರೋದಂದ್ರೆ 24 ತಾಸು ಒಂದು ಪ್ರಕಾರದಿಂದ ಭಯ, ಚಿಂತೆ, ಕಾಳಜಿ. ಯಾಕೆಂದರೆ ಯಾವಾಗ ಏನಾಗ್ತದನೋ, ಯಾರಿಗೆ ಹೆಂಗಾಗ್ತದನೋ ಏನು ಅನ್ನುವಂಥದ್ದನ್ನ ನಮಗೇನಾಗ್ತಾ ಇಲ್ಲ ಅಂದ್ರೆ ಭರವಸೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ಒಂದು ಲೌಕಿಕವಾಗಿ ಅಥವಾ ವ್ಯಾವಹಾರಿಕವಾಗಿ ಅಥವಾ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ಪ್ರಕಾರದ ಪ್ರಯತ್ನಗಳು ಏನಾಗ್ತಾ ಇವೆ ಅಂದ್ರೆ ನಮಗೆ ಕೈಗೆ ಇಟ್ಟುತ್ತಾ ಇಲ್ಲ, ಕೈಗೆ ಬರ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರು ಎಂಥೆಂಥ ಒಂದು ಪ್ರಸಂಗಗಳು ಒದಗಿ ಬರ್ತಾವೆ ಅಂದ್ರೆ ಕಲ್ಪನಾ ಮಾಡದೇ ಇರತಕ್ಕಂಥವು ಸಹಿತ ಇದರಲ್ಲಿ ಬಹಳಷ್ಟು ವೇದನೆಗಳಿಗೆ, ಹಿಂಸೆಗಳಿಗೆ ಗುರಿಯಾಗಿ ಕೊನೆಗೆ ಏನಪ್ಪ ಅಂತಂದ್ರೆ ತಮ್ಮ ಜೀವನವನ್ನು ಮುಗಿಸಬೇಕಾಗಿ ಬರುವಂತಹ ಪ್ರಸಂಗ ಬರ್ತಾ ಇರೋದು ನೋಡಿದರೆ ನಿಜವಾಗಿಯೂ ನಮಗೆ ಬಹಳ ದುಃಖ ಆಗ್ತದೆ. ಅರ್ಥಾತ್ ಇದಕ್ಕಾಗಿ ಏನು ಮಾಡಬೇಕು ಅನ್ನುವಂಥದ್ದು ಬಹಳಷ್ಟು ಕ್ಷೇತ್ರದಲ್ಲಿ ಜನರು ಉದಾಹರಣೆಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ಗಳು ಸಾಕಷ್ಟು ಪರಿಶ್ರಮ ಪಡ್ತಾ ಇದ್ದಾರೆ. ಅದೇ ರೀತಿಯಾಗಿ ವೈಜ್ಞಾನಿಕವಾಗಿಯೂ ಸಾಕಷ್ಟು ಸಂಶೋಧನೆಗಳು ನಡೆದಿವೆ. ಸರ್ಕಾರದವರು ಸಾಕಷ್ಟು ಇದಕ್ಕಾಗಿ ಅನುಕೂಲತೆ ಒದಗಿಸ್ತಾ ಇದ್ದಾರೆ. ಇಷ್ಟಾಗಿಯೂ ನಮಗೇನಾಗ್ತಾ ಇದೆ ಅಂದರೆ ಪರಿಸ್ಥಿತಿ ನೈರಾಶ್ಯವಾಗಿರ್ತಕ್ಕಂಥ ಭಾವ ನಿರ್ಮಾಣ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಏನು ಮಾಡಬೇಕು ಅಂತಂದ್ರೆ ಭಗವಂತನಿಗೆ ಶರಣ ಹೋಗಬೇಕು. ಅವನ ನಮ್ಮನ್ನು ಎಲ್ಲ ರೀತಿಯಿಂದಲೂ ಕಾಯಬೇಕೇ ಹೊರತು ಈ ಹೊರಗಿನ ಒಂದು ಉಪಕರಣಗಳಿಂದ, ಸಾಧನೆಗಳಿಂದ ಅಥವಾ ಬಾಕಿ ಯಾವುದೋ ಒಂದೇನು ಅಂದ್ರೆ ವೈದ್ಯಕೀಯ ಒಂದು ಸಲಹೆಗಳಿಂದ, ಅನುಕೂಲತೆಗಳಿಂದನೂ ನಿರಾಶೆ ಆಗುವಂಥ ಪ್ರಸಂಗ ಒದಗಿ ಬಂದರು. ಆದರೆ ನಿರಾಶೆ ಆಗಬೇಕಾದ ಕಾರಣ ಇಲ್ಲ. ಪ್ರಯತ್ನವನ್ನು ನಾವು ಪರಾಕಾಷ್ಠದಲ್ಲಿ ಮಾಡ್ತಾ ಇರೋದು ಮತ್ತು ಅಂತಃಕರಣದಿಂದ ನಾವು ಏನು ಮಾಡಬೇಕು ಅಂದರೆ ಭಗವಂತನಿಗೆ, ಸದ್ಗುರುಗಳಿಗೆ ಮೊರೆ ಹೊಕ್ಕು ನಾವು ಅವರಿಗೆ ಕಳಕಳಿಯಿಂದ ಪ್ರಾರ್ಥನೆ ಮಾಡಬೇಕು. ಮೊರೆ ಹೊಕ್ಕೆ ಸದ್ಗುರುರಾಯ ದೂರ ಮಾಡುವ ಮೋಹ ಮಾಯ ಅನ್ನೋ ಹಾಗೆ ನಾವು ಸದ್ಗುರುಗಳಿಗೆ ಮೊರೆ ಹೊಕ್ಕು ಪ್ರಾರ್ಥನೆ ಮಾಡಬೇಕು. ಅವ್ರು ಹೇಳಿರ್ತಕ್ಕಂಥ ಸಾಧನೆಯನ್ನು ಮಾಡಬೇಕು. ನಾವು ನೋಡ್ತಾ ಇದ್ದೀವಿ ಏನು ಅಂದರೆ ಇದಕ್ಕೆ ಪ್ರಮಾಣಭೂತವಾಗಿ ನಾವು ನೋಡ್ತಾ ಇದ್ದೀವಿ ಏನು ಅಂದ್ರೆ ಇತ್ತಿತ್ತಲಾಗಿ ಸುಮಾರು ಅರ್ಥಾತ್ ಕೆಲವು ವರ್ಷಗಳಿಂದ ಅದರೊಡ್ಡಿ ಇಲ್ಲ, ಸುಮಾರು 15-20 ವರ್ಷಗಳಿಂದ 15 ಅದರಲ್ಲೂ ಕಡಿಮೆ ಇನ್ನು 8-10 ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಏನು ಅಂದರೆ ಎಲ್ಲ ದೇವಸ್ಥಾನಗಳಲ್ಲಿ ಎಷ್ಟೊಂದು ಜನರದ್ದು ಜನಸಂದಣಿ ಇರ್ತದೆ. ಮತ್ತು ಎಲ್ಲ ಗುರುಗಳಿಗೆ, ಜಗದ್ಗುರುಗಳಿರಲಿ, ಮಠಾಧೀಶರಿರಲಿ, ಮಠಪತಿಗಳಿರಲಿ, ಸ್ವಾಮಿಗಳು, ಸನ್ಯಾಸಿಗಳು ಅಥವಾ ಸಾಧು ಸತ್ಪುರುಷರು, ಅರ್ಥಾತ್ ಏನು ಸಾಮಾನ್ಯ ಫಕೀರ್ ಮನುಷ್ಯ ಇದ್ರೂ ಎಲ್ಲರೂ ಎಷ್ಟೊಂದು ಎಂಗೇಜ್ ಇದ್ದಾರೆ. ಗುಡಿಗಳಲ್ಲಿ ದೇವರುಗಳು, ಮಂದಿರಗಳಲ್ಲಿ ದೇವರುಗಳು ಎಂಗೇಜ್ ಇದ್ದಾರೆ. ಅರ್ಥಾತ್ ಏನು ಅಂದ್ರೆ ಅವ್ರಿಗೂ ಸೌಳಿಲ್ದಂಗೆ ಆಗಿಲ್ಲ. ಅಷ್ಟೊಂದು ಭಕ್ತ ಜನರದ್ದು ಅಲ್ಲಿ ಏನದಂದ್ರೆ ಪಾಳಿ ಹಚ್ಚಿ ಬಿಟ್ಟಿರ್ತದೆ ದೇವಸ್ಥಾನಗಳಲ್ಲಿ. ಅದೇ ರೀತಿಯಾಗಿ ಅರ್ಥಾತ್ ಏನು ಅಂದ್ರೆ ಸಾಧು ಸತ್ಪುರುಷರು, ಗುರುಗಳು, ಸ್ವಾಮಿಗಳು, ಸನ್ಯಾಸಿಗಳು ಸಹಿತ ಎಷ್ಟೊಂದು ಎಂಗೇಜ್ ಇದ್ದಾರೆ. ಅವ್ರಿಗೂ ಸೌಳಿಲ್ದಂಗೆ ಆಗಿಬಿಟ್ಟது. ಇದು ಮುಖ್ಯ ಕಾರಣ ಏನು ಅಂದ್ರೆ ನಮ್ಗೆ ಸಹಜವಾಗಿ ಅನ್ನಿಸ್ತೀವಿ, ಎಷ್ಟೊಂದು ಫೋನ್ ಬರ್ತಾವೆ, ನಮಗೆ ಸಮಾಧಾನ ಇಲ್ಲ ಅನ್ನುವಂಥದ್ದು ನೋಡಿ ನನಗೆ ಸಹಜ ಮನಸ್ಸಿನಾಗ ಬಂತು. ಎಷ್ಟೇ ಪರಿಸ್ಥಿತಿ ಏನದ ಅಂದ್ರೆ
ಎಲ್ಲ ದೃಷ್ಟಿಯಿಂದಲೂ ಸಮಾಜದಲ್ಲಿ ಕೋಟಿಗಟ್ಟಲೆ ಜನರು ಎಲ್ಲ ಅನುಕೂಲತೆ ಉಳ್ಳವರೇ ಇದ್ದಾರೆ. ದುಡ್ಡಿನಿಂದ ಅನುಕೂಲತೆ ಇದೆ, ಕೌಟುಂಬಿಕವಾದ ಅನುಕೂಲತೆ ಇದೆ, ಅದೇ ರೀತಿ ಶಿಕ್ಷಣ ದೃಷ್ಟಿಯಿಂದ ಇದೆ, ಆರೋಗ್ಯ ದೃಷ್ಟಿಯಿಂದನೂ ಈ ಇತ್ತೀಚಲಾಗಿರುವ ಒಂದು ವರ್ಷದಿಂದ ಈ ಪಿಡುಗು ಶುರುವಾಗಿದೆ. ಅದಕ್ಕಿಂತಲೂ ಮುಂಚೆ ನಾವು ಪ್ರತಿ ದಿವಸ ಯಾರು ಸತ್ತರು ಅಂತ ಜಿಜ್ಞಾಸ ಮಾಡುವಂಥ ಪ್ರಶ್ನೆ ಏನಿರಲಿಲ್ಲ. ಅರ್ಥಾತ್ ಏನು ಅಂದರೆ ಯಾವಾಗಲೂ ಯಾರೋ ಒಬ್ಬೊಬ್ಬರು ನಮ್ಮ ಸಂಬಂಧಿಕರು ಅಥವಾ ಆತ್ಮೀಯರು, ಸ್ವಜನರು, ಬಾಂಧವರು ಅಥವಾ ಯಾರೋ ಒಬ್ಬರು ರಾಜಕೀಯ ಕ್ಷೇತ್ರದಾಗಿ ದೊಡ್ಡ ಮನುಷ್ಯನು ಅಥವಾ ಯಾರೋ ಒಬ್ಬರು ಪ್ರಸಿದ್ಧರಾದವರು ಹಿಂಗೆ ಯಾರೋ ಹೋದರು ಅಂತ ಒಂದು ಸುದ್ದಿ ಬರ್ತಿದ್ದು ಅಷ್ಟೇ ಹೊರತು ಈಗ ನಮ್ಮ ಹೆಬ್ಬಳ್ಳಿಯಾಗಿ ಯಾವಾಗ ಪಟಾಕ್ಷಿ ಹಾರಿಸ್ತಿತ್ತು. ಈಗ ನಾವು ನೋಡ್ತೀವಿಲ್ಲ ಏನು ಅಂದರೆ ದಿನ ಒಂದು ಎರಡು ಪಟಾಕ್ಷಿ ಹಾರೇ ಹಾರ್ತಾವೆ. ಅರ್ಥಾತ್ ಏನು ಅಂದ್ರೆ ಇಷ್ಟೊಂದು ಸಾವಿನ ಸುಗ್ಗಿ ಅಥವಾ ಜಗತ್ತಿನೊಳಗೆ ಇಷ್ಟೊಂದು ಸುಗ್ಗಿ ಕಾಲ ಬಂದ್ಬಿಟ್ಟದು. ಇಂಥ ಪರಿಸ್ಥಿತಿ ಒಳಗೆ ನಾವು ದೇವರಿಗೆ ಅಥವಾ ಗುರುಗಳಿಗೆ ಯಾಕೆ ಶರಣು ಹೋಗಬೇಕು ಅಂದರೆ ಈ ಕೊರೋನಾ ಸಲುವಾಗಿ, ಲಾಕ್ಡೌನ್ ಸಲುವಾಗಿ ಯಾರಿಗೂ ಮಂದಿರಕ್ಕೆ ಹೋಗ್ಲಿಕ್ಕೆ ಬರೋಂಗಿಲ್ಲ, ಗುರುಗಳ ಕಡೆ ಹೋಗ್ಲಿಕ್ಕೂ ಬರೋಂಗಿಲ್ಲ, ಸಾಧು ಸತ್ಪುರುಷ ಕಡೆ ಹೋಗ್ಲಿಕ್ಕೆ ಬರೋಂಗಿಲ್ಲ. ಅದು ಮುಖ್ಯ ಕಾರಣ ಏನು? ಮನುಷ್ಯ ಸಾಮಾನ್ಯವಾಗಿ ತನ್ನ ಪ್ರಪಂಚದಲ್ಲಿ ಸಾಕಷ್ಟು ಸಂಪಾದನೆ ಮಾಡ್ತಾನೆ, ಸಾಕಷ್ಟು ಅನುಕೂಲತೆಗಳನ್ನು ಮಾಡ್ಕೋತಾನೆ, ಒಂದಕ್ಕಿಂತ ಒಂದು ಉತ್ತಮ ಮನೆಗಳನ್ನು ಕಟ್ಕೋತಾನೆ, ಒಳ್ಳೆ ಗಾಡಿಗಳನ್ನು ಇಟ್ಕೋತಾನೆ. ಮತ್ತು ಪ್ರಾಪಂಚಿಕವಾಗಿ ಸಾಕಷ್ಟು ನಮ್ಗೆ ಆಶ್ಚರ್ಯ ಅನ್ನಿಸ್ತದೆ ಏನು ಅಂದರೆ ಒಬ್ಬೊಬ್ಬರ ಕಡೆಗೆ ಇವಾಗ ಕೋಟಿಗಟ್ಟಲೆ ಹಣ ಇದೆ ಇರ್ತದೆ. ಹಣಕ್ಕೂ ಏನು ಕೊರತೆ ಇಲ್ಲ. ಬಹಳಷ್ಟು ಜನರಲ್ಲಿ ನಾವು ನೋಡ್ತೀವಿ ಅರ್ಥಾತ್ ನಮಗೊಂದು 50 ಲಕ್ಷ ರೂಪಾಯಿ ಇತ್ತು, ಅದು ಹಂಗೆ ಮಾಡಿದೀವಿ ಹಿಂಗೆ ಮಾಡಿದೀವಿ ಅಂತಾರೆ. ನಮ್ಮ ಕಡೆ ಒಂದು 10 ಲಕ್ಷ ರೂಪಾಯಿ ಇತ್ತು ಅಂತಾರೆ. 10, 15, 20 ಇವೇನು ವಿಶೇಷ ಅಲ್ಲ. ಅರ್ಥಾತ್ ಏನು ಅಂದರೆ ನಮ್ಮ ಕಡೆ ಮಾಡಿ ರಿಟೈರ್ ಆದವ್ರ ಕಡೆಗೂ 50 ಲಕ್ಷ, 60 ಲಕ್ಷ, 70 ಲಕ್ಷ, ಕೋಟಿ, 2 ಕೋಟಿ, 5 ಕೋಟಿ ಹಿಂಗೆಲ್ಲ ಇದು ಇರ್ತಾರೆ. ಅದೇ ರೀತಿಯಾಗಿ ಏನು ಅಂದರೆ ಇಷ್ಟೆಲ್ಲ ಅನುಕೂಲತೆ ಇದ್ರೂ ನಮಗೆ ಮುಖ್ಯವಾಗಿ ಏನಿಲ್ಲ ಅಂದರೆ ಸಮಾಧಾನ ಇಲ್ಲ. ಸಮಾಧಾನ ಇಲ್ಲ ಅನ್ನೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ ನಮ್ಮೊಳಗೆ ನಮಗೆ ಪೂರ್ಣತೆಯ ಭಾವ ಇಲ್ಲ. ಪೂರ್ಣತೆಯ ಭಾವ ಇಲ್ಲ ಅಂದ್ರೆ ಏನು ಅಂದರೆ ತೃಪ್ತಿ ಇಲ್ಲ. ನಮಗೆ ಎಲ್ಲ ದೃಷ್ಟಿಯಿಂದಲೂ ಭಗವಂತ ನಮಗೆ ಅನುಕೂಲ ಮಾಡ್ಯಾರಪ್ಪ, ನಮ್ಗೆ ಎಲ್ಲ ದೃಷ್ಟಿಯಿಂದಲೂ ನಾವು ಪರಿಪೂರ್ಣ ಇದ್ದೀವಿ. ಮಹಾರಾಜರು ಅದಕ್ಕೆ ಏನಂತಿದ್ರೆ ಅನ್ನ ಸಂತರ್ಪಣೆಗೆ ಬಹಳ ಅನ್ನದಾನಕ್ಕೆ ಬಹಳ ಮಹತ್ವದ ಅಂತಿದೆ. ಉಳಿದ ಎಲ್ಲ ದಾನಗಳಲ್ಲಿ ದಾನವನ್ನು ಕೊಡೋರು ಕೈ ಬಿಚ್ಚಿ ಕೊಡ್ತಾರೆ ಅಂತ ಹೇಳಂಗಿಲ್ಲ. ಅವ್ರು ಕ್ಷಣಕ್ಕೂ ದಾನ ಕೊಡುವಾಗ ವಿಚಾರ ಮಾಡಿ ಕೊನೆಗೆ ಎಷ್ಟು ಕೊಟ್ಟರೆ ಏನು ಅಡಚಣೆ ಆಗುವುದಿಲ್ಲ ಅನ್ನೋದನ್ನು ನೋಡಿಕೊಂಡು ಏನು ಅವರಿಗೆ ಮನಸ್ಸಿಗೆ ಬೇಜಾರಾಗಂಗಿಲ್ಲ, ಬೇಜಾರಾಗಬಾರ್ದು. ದಾನ ಕೊಟ್ಟದ್ರ ಬಗ್ಗೆನೂ ಅನ್ನುವಷ್ಟು ಮಟ್ಟಿಗೆ ಅಂತಂದ್ರೆ ಇದಕ್ಕಿಂತಲೂ ಕಡಿಮೆ ಕೊಟ್ಟು ಮಂದಿ ಒಳಗೆ ಅಸಹ್ಯ ಆಗ್ತದೆ ಅನ್ನುವಷ್ಟು ಪರಿಸ್ಥಿತಿಗೆ ತಂದು ಇನ್ನೊಂದು ವಿಚಾರ ಕೊಡ್ತಾರೆ ಅಷ್ಟು ಹೊರತು ಅವರಿಗೆ ಉದಾರ ಭಾವದಿಂದ ಕೊಡು ಸಂದರ್ಭ ಒದಗಿ ಬರುವುದೇ ಜೀವನದಾಗ ಬಹಳ ಕಠಿಣ. ಕೊಡುವಂತಹ ಪ್ರಸಂಗ ಯಾವಾಗೂ ಬರ್ತಿರ್ತಾವಂಥ ಸಂದರ್ಭದಲ್ಲಿ ಆದಾನಸ್ಯ ಪ್ರಧಾನಸ್ಯ ಕರ್ತವ್ಯಸ್ಯ ಕರ್ಮಣಃ ಕ್ಷಿಪ್ರಂ ಅಕ್ರಿಯಮಾನಸ್ಯ ಕಾಲ ಪಿಬತಿ ತದ್ರಸಂ. ಕೊಡೋದಾಗ್ಲಿ ತಗೊಳ್ಳೋದಾಗ್ಲಿ ಮಾಡಬೇಕಾಗಿರೋ ಕಾರ್ಯವನ್ನು ಯಾವಾಗ ನಾವು ಮಾಡಬೇಕು, ಯಾವಾಗ ಕೊಡಬೇಕು, ಯಾವಾಗ ತಗೋಬೇಕು ಅದನ್ನು ಆ ಸಮಯದಲ್ಲಿ ಮಾಡದೇ ಇದ್ದರೆ ಅದರಿಂದ ಏನು ಒಂದು ನಮ್ಗೆ ಆನಂದ ಆಗ್ತದೆ, ನಮ್ಗೆ ಸಮಾಧಾನ ಆಗ್ತದೆ, ತೃಪ್ತಿ ಆಗ್ತದೆ, ಅದರ ರಸವನ್ನು ಕಾಲ ಕುಡಿದು ಬಿಡ್ತದೆ ಅಂತ. ಆಮೇಲೆ ನಾವು ಪಶ್ಚಾತ್ತಾಪ ಪಡ್ಬೇಕು ಕೂತ್ರು ಏನು ಉಪಯೋಗ ಆಗೋದಿಲ್ಲ. ಆವತ್ತು ನಾವು ಬಹಳ ಕಡಿಮೆ ಕೊಟ್ಟಿವಿ, ದಕ್ಷಿಣೆ ಬಹಳ ಕಡಿಮೆ ಕೊಟ್ಟಿವಿ, ಇನ್ನೊಂದು 10 ರೂಪಾಯಿ ಕೊಟ್ಟಿದ್ರೆ ಚಲೋ ಆಗ್ತಿತ್ತು, ಇನ್ನೊಂದು 5 ರೂಪಾಯಿ ಕೊಟ್ಟಿದ್ರೆ ಚಲೋ ಆಗ್ತಿತ್ತು. ಆ ಮನುಷ್ಯ ಅವತ್ತು ಕಳಕಳಿಯಿಂದ ನನಗೆ ಬಹಳ ಅಡಚಣೆ ಅದರಲ್ಲಿ ಒಂದು 500 ರೂಪಾಯಿ ಕೊಡ್ರಿ, 1000 ರೂಪಾಯಿ ಕೊಡ್ರಿ ಅಂತ ಕೇಳಿದ. ನಮಗೇನಾದ್ರು 1,000, 2,000 ಕೊಟ್ಟಿದ್ರು ನಮಗೇನು ಕಡಿಮೆ ಬೀಳ್ತಿದ್ದಿಲ್ಲ. ಆದ್ರೂ ಮನಸ್ಸಾಗಲಿಲ್ಲ ಅವ್ರು ಕೊಡುವಂತಹದ್ದು. ಈಗ ನಮ್ಮ ಮನಸ್ಸಿಗೆ ಬಹಳ ಹಳಹಳಿ ಆಗ್ತದೆ. ಕೊಡಬೇಕಾಗಿತ್ತು ಅನ್ಕೋತ ಕೂತ್ರೆ ಏನೂ ಅದ್ರದ್ದು ಉಪಯೋಗ ಆಗೋದಿಲ್ಲ. ಆದ್ದರಿಂದ ಯಾವ ಸಂದರ್ಭದೊಳಗೆ ಏನು ಮಾಡ್ಬೇಕು ಅನಿಸ್ತದೋ ಅದು ಮಾಡಬೇಕು. ಆ ದೃಷ್ಟಿಯಿಂದ ನಮ್ಮಲ್ಲಿ ಪ್ರವೃತ್ತಿ ಆಗೋದಿಲ್ಲ. ಇನ್ನು ದಾನವನ್ನು ಇಸ್ಕೊಳ್ಳೋರು ಸಹಿತ ನಾವು ಸ್ವಲ್ಪ ಕೊಟ್ಟಿವಿ, ಅಕಸ್ಮಾತ್ ಅಂತ ಮನಸ್ಸು ತುಂಬೆ ಕೊಟ್ಟಿವಿ ಅಂದರೆ ಅವ್ರಿಗೆ ಏನಾಗೋದು ಅಂದರೆ ಇಸ್ಕೊಂಡದ್ರ ಸಮಾಧಾನ ಆಗೋದಿಲ್ಲ. ಮತ್ತು ಅವ್ರ ಮನುಷ್ಯ ಅನಿಸ್ತದ ಅವ ಇನ್ನೊಂದು 5,000 ಕೊಡ್ಬೇಕಾಗಿತ್ತು, ಇನ್ನೊಂದು 2,000 ಕೊಡ್ಬೇಕಾಗಿತ್ತು,
ದೊಡ್ಡ ನಾವು ಏನು ಮಾಡಿದ್ವಿ ಅಂದ್ರೆ ಕಾರ್ಯಕ್ರಮ ಮಾಡಿಸಿದ್ವಿ, ಇಂಥ ಎಲ್ಲ ಹೋಮ ಮಾಡಿಸಿದ್ವಿ, ಹವನ ಮಾಡಿಸಿದ್ವಿ, ಅರ್ಥಾತ್ ಏನು ಮದುವೆ ಮಾಡಿಸಿದ್ವಿ. ಎಷ್ಟರೇ ಅವನು ಮುಷ್ಟಿ ಹಿಡ್ಕೊಂಡು ಕೊಟ್ಟ ಬದ್ಧ ಮುಷ್ಟಿ ಮನುಷ್ಯ ಇದ್ದಲ್ಲಿ ಅವೇನು ಕೈ ತುಂಬ ಕೊಡುವ ಮನುಷ್ಯ ಏನು ಉದಾರ ಹೃದಯದಿಂದ ಅವೇನು ಕೊಡುವ ಮನುಷ್ಯ ಅಲ್ಲ ಅಂತ ಇವ್ರಿಗೂ ಸಮಾಧಾನ ಆಗುವುದಿಲ್ಲ. ಕೊಡೋವ್ರಿಗೂ ಮನಸ್ಸು ಬಿಚ್ಚಿ ಕೊಡಂಗಿಲ್ಲ. ಅರ್ಥಾತ್ ಏನು ಅಂದ್ರೆ ಆದ್ರಿಂದ ಒಂದು ಕಡೆ ಹೇಳಿದಾರೆ, ಅರ್ಥಾತ್ ಏನು ಅಂದ್ರೆ ಶತೇಶು ಜಾಯತೆ ಶೂರ, 100 ಮಂದಿಯೊಳಗೆ ಒಬ್ಬ ಶೂರ ಆಗ್ತಾನೆ. ಸಹಸ್ರೇಶು ಚ ಪಂಡಿತ, 1000 ಮಂದಿಯೊಳಗೆ ಅವನೋ ಒಬ್ಬ ಪಂಡಿತ ಆಗ್ತಾನೆ. ವಕ್ತ ದಶಸಹಸ್ರೇಶು, 10,000 ಮಂದಿಯೊಳಗೆ ಅವನೋ ಒಬ್ಬ ವಕ್ತ ಅಂದ್ರೆ ಅದೇ ಭಾಷಣವನ್ನು ಮಾಡ್ತಕ್ಕಂಥವ, ಪ್ರವಚನ ಮಾಡ್ತಕ್ಕಂಥವ ಆಗ್ತಾನೆ. ಆದ್ರೆ ದಾತ ಭವತಿವಾನವ, ದಾನ ಮಾಡತಕ್ಕಂಥ ಅಂತಃಕರಣ ಪೂರ್ಣವ ಹುಟ್ಟಿ ಬರ್ತಾನೋ ಇಲ್ಲೋ ಬಂದು ಹೇಳಲಿಕ್ಕಾಗಂಗಿಲ್ಲ. ಒಂದು ಸಮಾಜದ ಒಂದು ಶತಮಾನದಲ್ಲಿ ಒಬ್ಬ ನಿಜವಾದ ದಾತ ಹುಟ್ಟಿ ಬಂದ ಅಂತ ತಿಳ್ಕೊಂಡಾಗೋದಿಲ್ಲ. ನಾವು ಇವತ್ತು ಕೇಳ್ತೀವೇನ್ರಿ, ಧಾರವಾಡದಾಗ ಏನ್ರಿ, ಧಾರವಾಡದಾಗ ಇಡೀ ಧಾರವಾಡಕ್ಕೆ ಅವ್ನು ಮೊದಲೇ ನಂಬರ್ ದಾತ ನೋಡ್ರಿ ಅನ್ನೋ ಹೆಸರು ನಾವಂತೂ ಇನ್ನೂ ಕೇಳಿಲ್ಲ. ಹುಬ್ಬಳ್ಳಿಯಾಗ ಮೊದಲೇ ನಂಬರ್ ದಾತ ನೋಡ್ರಿ ಅಂತ ತಿಳ್ಕೊಂಡನ್ನೋ ಹೆಸರು ಕೇಳಿಲ್ಲ. ಅಷ್ಟ ಅಲ್ಲದ ನಾವು ಕರ್ನಾಟಕದೊಳಗಿನ ಇಂಥ ಮನುಷ್ಯ ಇದ್ದಾನ್ರಿ, ಏನ್ರಿ ಮೊದಲೇ ನಂಬರ್ ದಾತ ನೋಡ್ರಿ, ಯಾರನ್ನೂ ನಿರಾಶೆ ಮಾಡೋದಿಲ್ಲ, ಅವ್ನು ಕೊಡೋದು ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗ್ತದೆ ಅನ್ನುವಂಥ ದಾತಗಳು ಆಗಿ ಹೋಗಿದ್ದಾರೆ. ಜಗತ್ತಿನೊಳಗೆ ಬೇಕಾದಷ್ಟು ಮಂದಿ ಆಗಿ ಹೋಗಿದ್ದಾರೆ. ಅರ್ಥಾತ್ ಏನು ಅಂದ್ರೆ ಕೊಡೋ ಬುದ್ಧಿ ಏನದನ್ನು ಇದು ಬಹಳ ಅಂದ್ರೆ ಬಹಳ ಕಠಿಣ. ಇದು ಅರ್ಥಾತ್ ಈ ದೃಷ್ಟಿಯಿಂದ ನಾವು ನೋಡಿದ್ರೆ ಮಹಾರಾಜರೇ ನಿಜವಾಗಿರುವಂಥ ದಾತ ಆಗಿದ್ದು. ಆದ್ದರಿಂದ ಮಹಾರಾಜರು ಹೇಳ್ತೀವಿ, ಮಹಾರಾಜರ ಚರಿತ್ರೆಯಲ್ಲಿ ಔದಾರ್ಯ ಅನ್ನೋದೇನದನ್ನು ಅದು ನಾವು ಮಹಾರಾಜರಲ್ಲಿ ಪರಾಕಾಷ್ಠದಲ್ಲಿ ನೋಡ್ತಿದ್ವಿ. ಮಹಾರಾಜರು ಸ್ವತಃ ಹೇಳ್ತಿದ್ರು, ಪಂಥ ಧಾಲೇಶ್ವರ ಸಂತ ಹೋಗು ಶಕತ್ ನಾಹಿ, ಮನುಷ್ಯ ಉದಾರ ಆಗದ ಹೊರತು ಪರಮಾರ್ಥ ಇಲ್ಲ ಇಲ್ಲ ಇಲ್ಲ. ಅರ್ಥಾತ್ ಏನು ಅಂದ್ರೆ ನೀವೆಲ್ಲಾನು ಕೊಡ್ಬೇಕಂತಲ್ಲ, ಕೊಡಬೇಕಾದ ಸಂದರ್ಭ ಬಂದಾಗ ಅರ್ಥಾತ್ ಏನು ಅಂದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡೋದನ್ನೇ ಕೊಡುವಂಥ ಪ್ರವೃತ್ತಿ ಬರುವುದೇನೋ ಅದು ಬಹಳ ಕಠಿಣ ಅಂತ. ಪ್ರಸಂಗ ಬಂದ್ರೆ ಸರ್ವಸ್ವವನ್ನು ಕೊಡುವ ತಯಾರಿದ್ದವನಿಗೆ ಮಾತ್ರ ನಿಜವಾದ ಪರಮಾರ್ಥ ಅನ್ನುವಂಥದ್ದು ಸಾಧಿಸ್ತದೆ. ನಾವು ನೋಡ್ತೀವಿ ಮಹಾರಾಜರ ಚರಿತ್ರೆಯಲ್ಲಿ, ಮಹಾರಾಜರು 4 ವರ್ಷದವರಿದ್ದಾಗ ಅವರು ರಾಜ ಕೇಳಿದರು, ಗುಣು ನಿಮ್ಗೊಂದು ಹಂಡೆ ಬಂಗಾರ ಕೊಟ್ಟರೆ ಏನು ಮಾಡ್ತೀಪ ಅಂತ. ಪಾಪ ಅವ್ರು ಲಿಂಗೋಪಂತರ ಮುಂದೆ ನಾವು ಯಾರು ಇದ್ದಿದ್ದಿಲ್ಲ. ನಮ್ಮನ್ನು ಕೇಳಿದ್ರೆ ನಾವು ಏನು ಹೇಳ್ತಿದ್ವಿ ಅಂದ್ರೆ, ಅಯ್ಯೋ ಅದನ್ನ ಇಷ್ಟು ಬಂದೋಬಸ್ತ್ ಮಾಡಿ ಇಟ್ಕೋತಿದ್ದೀವಲ್ಲ, ಅರ್ಥಾತ್ ಏನು ಅಂದ್ರೆ ಅದನ್ನು ಕೋಲಾಗಿಟ್ಟು ಕೋಲಿ ಕೀಲಿ ಹಾಕಿ ಬೀಗ ಹಾಕಿ ಮುಂಜಾನೆ ಸಂಜೆ ತನಕ ಬೀಗದ ಕಡೆಗೆ ನೋಡ್ಕೊತ ಅಡ್ಡಾಡ್ತಿದ್ವಿ. ಅರ್ಥಾತ್ ಏನು ಅಂದ್ರೆ ಅಷ್ಟೇ ನಮ್ಮಲ್ಲಿ ಕೊಡೋ ಬುದ್ಧಿ ಅನ್ನುವಂಥದ್ದು ಬಹಳ ಕಡಿಮೆ ಇದೆ. ಆದ್ರಿಂದ ಏನಾಗೋದು ಅಂದ್ರೆ ಮನಸ್ಸಿಗೆ ಸಮಾಧಾನ ಆಗೋದು. ಆದ್ರೆ ಮಹಾರಾಜರು 4 ವರ್ಷದವರಿದ್ದಾಗ ಅವ್ರು ಅಂತ ಕೇಳಿದ್ರು, ಏನ್ಪಾ ಒಂದು ಹಂಡೆ ಬಂಗಾರ ಕೊಟ್ಟರೆ ಏನು ಮಾಡ್ತೀವಿ? 1 ಸೆಕೆಂಡ್ ವಿಚಾರ ಮಾಡಲಿಲ್ಲ. 4 ವರ್ಷದ ಹುಡುಗಿದ್ದಾಗ ಅವ್ರು ಏನಂದ್ರು, ನಾನೆಲ್ಲ ಬಡಬಗ್ಗರಿಗೆ ಹಂಚಿಬಿಡ್ತೀನಿ, ನಾವು ಯಾರು ಗಾಬರಿ ಕಾರಣ ಇಲ್ಲ, ನೀವು ಯಾರು ಗಾಬರಿ ಆಗಬೇಡಿ ಕೇಳಿ ಕತ್ತವ್ರು ಅಂತ ಪ್ರಸಂಗ ನಮಗೂ ನಿಮಗೂ ಬರೋದಿಲ್ಲ. ಅವು ಅರ್ಥಾತ್ ಏನೊಂದು ನಮ್ಮಂಥ ದರಿದ್ರಿಗೆ ಎಲ್ಲಿ ಬರಬೇಕಿದೆ ಅಂತ ಪ್ರಸಂಗ. ಒಂದು ಹಂಡೆ ಬಂಗಾರ ಕೊಟ್ಟರೆ ಏನು ಮಾಡ್ತೀನಿ ಅಂದಾಗ ಅದನ್ನ ಎಲ್ಲ ಬಡಬಗ್ಗರಿಗೆ ಹಂಚಿಬಿಡ್ತೀನಿ ಅಂತ. ಇನ್ನೊಂದು ಊರಿನ ರಾಜನ ಮಾಡಿದರೆ ಏನು ಮಾಡ್ತೀನಿ? ಅವಾಗ ಅವ್ರು ಹೇಳಿದ್ರು, ನನ್ನ ರಾಜ್ಯದಲ್ಲಿ ಒಬ್ಬರು ಉಪವಾಸ ಇಲ್ಲದೆ ಇರುವ ವ್ಯವಸ್ಥೆ ಮಾಡ್ತೀನಿ, ನನ್ನ ಭಾಗದಾಗ ನನ್ನ ಕ್ಷೇತ್ರ ಇಡ್ತೀನಿ ಅಂತ. ಕಲ್ಪನಾ ಮಾಡಿ ಅಷ್ಟು ಸಣ್ಣ ಮಗುವಿನ ತಲೆ ಒಳಗೆ ಎಂಥ ವಿಚಾರ ಈ ನಮ್ಮ ಮಕ್ಕಳ ಕೈಯಾಗ 4 ಕಡೆ ಕೊಟ್ಟು 1 ರೂಪಾಯಿ ಕೊಟ್ಟು ತಿರುಗಿ ನೋಡು ಚೀರ್ತಾವೆ ಅವು. ಅಥವಾ ಸಣ್ಣ ಕೂಸಿರ್ತ ಅಕಸ್ಮಾತ್ತಾಗಿ ಅವು ಸಣ್ಣ ಕೂಸಿರ್ತ, ನಾವು ಕೂಸಿದ್ದಾಗೂ ಅವ್ರ ಕೈಯಾಗ 1 ರೂಪಾಯಿ ಕೊಟ್ಟು ಇಸ್ಕೊಳ್ಳಿಕ್ಕೆ ಹೋದ್ರೆ ಜಪ್ ಅಂದ್ರೂ ಕೊಡೋದು. ಅಂಥ ನಮ್ಮ ಪಿಂಡಗಳು ಇತ್ಕೊಳ್ತಾರೆ. ಅಂಥ ಮಹಾರಾಜರು ತಮ್ಮ ತಾಯಿ ಕರ್ಕೊಂಡು ಕಾಶಿ ಯಾತ್ರೆಗೆ ಹೋಗ್ಬೇಕಾದ್ರೆ ಅರ್ಥಾತ್ ಏನು ಅಂದ್ರೆ ತಮ್ಮ ಮನೆಯನ್ನು ಸರ್ವಸ್ವವನ್ನು ದಾನ ಮಾಡಿ ಹೋಗ್ಬಿಟ್ಟು ತಮ್ಮ ಮನೆ ಅರ್ಥಾತ್ ಏನು ನೀರು ಬಿಟ್ಟು ಸಂಕಲ್ಪ ಹೇಳಿಸಿಕೊಂಡು ನೀರು ಬಿಟ್ಟು ಇಡೀ ಮನೆ ಬಾಗಿಲ ತೆಗೆದು ಅಲ್ಲಿ ನಿಂತವರೆಲ್ಲ ಹೇಳಿ ಏನು ಬೇಕಾದ ತಗೊಂಡು ಹೋಗಿದೆ. ಅವ್ರೇನು ಬರೋ ಮುಂದೆ ಏನಪ್ಪ ಅಂತಂದ್ರೆ ತಮ್ಮ ಬೆಳ್ಳಿ ಬಂಗಾರ ವಸ್ತು ಒಡವೆ ಎಲ್ಲ ಒಂದು ಬೇರೆ ಸಣ್ಣ ಕೋಲ್ಯಾಗ ಹಾಕಿ ಅದನ್ನೆಲ್ಲ ಕೀಲಿ ಹಾಕಿ ಟ್ರೆಜರಿ ಒಳಗೆ ಹಾಕಿ ಕೀಲಿ ಹಾಕಿಕೊಂಡು ಅರ್ಥಾತ್ ಆ ಚಾವಿ ಕೊಡೋದು ಬರೀ ತಲವಾರ ಚಾವಿ ಒಂದು ಕೊಟ್ಟು ಹೊರಗಿದ್ದದನ್ನ ಅಷ್ಟ ತಗೊಂಡು ಹೋಗ್ರಿ ಅಂತ ಹೇಳಿದ್ರಿ.
ಅರ್ಥಾತ್ ಮನೆ ಒಳಗೆ ಏನನ್ನು ಬೆಳ್ಳಿ ಬಂಗಾರ ವಸ್ತು ಒಡವಿ, ಅದೇ ರೀತಿಯಾಗಿ ಮತ್ತೇನು ಪಾತ್ರೆ ಪಡಗ ವಸ್ತ್ರ ಆಭೂಷಣ ಏನಿತ್ತು ಅವರು ಶ್ರೀಮಂತರಿದ್ರು, 60 ಎಕರೆ ಹೊಲ ಇದ್ದು ಮಂತ್ರದಿಂದ ಏನು ಅವರು ಬಡವರು ಇದ್ದಿದ್ದಿಲ್ಲ. ಮನೆಯೊಳಗೆ ಇದ್ದದ್ದನ್ನೆಲ್ಲ ತಗೊಂಡು ಹೋಗಲಿ ಅಂತ ಹೇಳ್ಕೊಂಡು ಹೇಳಿದ್ರು. ಕಾಶಿಯಿಂದ ಬಂದ ಬಳಿಕ ಮನೆಯ ಒಳಗೆ ಏನೂ ಅಂದ್ರೆ ಏನೂ ಇಲ್ಲ, ಒಂದು ಊದಿನ ಕಡ್ಡಿ ಅರ್ಥಾತ್ ಒಂದೇನಿಲ್ಲ, ಕಸಬರಿಗೆ ಕಡ್ಡಿಲ್ಲ. ಇಂಥ ಪರಿಸ್ಥಿತಿಗಳು ಮತ್ತಲ್ಲೇ ಮನೆಯೊಳಗೆ ಇರ್ಲಿಕ್ಕೆ ಹತ್ತರು. ಯಾಕಂತಂದ್ರೆ ಬಂದು ಧಾರಾಯಿಸುವ ಸಂತು ಶಕತ್ನಾಯ ನಮಗೆ ಉದಾಹರಣೆ ಅನ್ನುವಂಥದ್ದು ಇದ್ದೇ ಇರೋದ್ರಿಂದ ನಮಗೇನಾಗುವುದಿಲ್ಲ ಅಂದ್ರೆ ಸಮಾಧಾನ ಆಗುವುದಿಲ್ಲ. ಎಷ್ಟಿದ್ರೂ ಸಾಕು ಅನಿಸೋದಿಲ್ಲ. ಲೋಭ 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 ಅಂದ್ರೆ ಎಷ್ಟದ ನಮ್ಮಲ್ಲಿ ಅಂದ್ರೆ ಮಹಾರಾಜ ಲೋಭದ ವ್ಯಾಖ್ಯೆ ಹೇಳ್ತಿದ್ರು. ಆಹೇತೆ ಹಸುವುದೇ ಅಣಿಕೆ ಮೆಳೋದೆ, ಇದ್ದದ್ದು ಎಲ್ಲಿ ಇನ್ನಷ್ಟು ಬರಲಿ, ಇದು ಲೋಭದ ವ್ಯಾಖ್ಯೆ. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ನಮಗೇನು ಕಡಿಮೆ ಇಲ್ಲ, ಬೇಕಾದಷ್ಟದ ಖರೆ, ಆದ್ರೆ ಏನಿಲ್ಲ ಅಂದ್ರೆ ಸಮಾಧಾನ ಇಲ್ಲ. ಆದ್ರಿಂದ ನಮಗೆ ಅನುಭವದಲ್ಲಿ ಬಂದದ್ದೇನು ಅಂದ್ರೆ ನಮ್ಗೆ 50, 60, 70 ವರ್ಷ ಆದ್ರು. ನಾವು ಇಷ್ಟು ವರ್ಷ ಬರೇ ಏನ್ ಮಾಡಿದ್ವಿ ಅಂದ್ರೆ ಈ ಜಗತ್ತಿನೊಳಗೆ ಅದನ್ನು ಹುಡುಗಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಅರ್ಥಾತ್ ಅಲ್ಲಿ ಆಯ್ತು, ಇಲ್ಲಿ ಆಯ್ತು, ಅದನ್ನ ಮಾಡಾತು, ಇದನ್ನ ಮಾಡಾತು, ಅದನ್ನ ಖರೀದಿ ಮಾಡಿದ್ವಿ, ಇದನ್ನ ಖರೀದಿ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ನಮ್ಮ ಕಡೆಯಿಂದ ಏನೇನು ಶಕ್ತಿ ಇತ್ತು ಅದೆಲ್ಲ ಮಾಡಿದ್ರು ನಮಗೆ ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ ಅಂದಾಗ ನಮ್ಮ ಮನಸ್ಸಿನ ಬದ್ಲಿಕತ್ತಿ ಏನು ಅಂದ್ರೆ ಇನ್ನು ಭಗವಂತನಿಗೆ ಶರಣು ಹೋಗಬೇಕು, ಗುರುಗಳಿಗೆ ಶರಣು ಹೋಗಬೇಕು. ಅವರ ಏನಾದರೂ ನಮಗೆ ಸಮಾಧಾನ ಕೊಡಬಹುದು. ಯಾಕೆ ಅಂದ್ರೆ ಸಮಾಧಾನ ಅನ್ನೋದು ಹೊರಗಿನ ಜಗತ್ತಿನೊಳಗೆ ಸಿಗುವ ವಸ್ತುನೇ ಅಲ್ಲ. ಅದು ಹೆಂಗೆ ಸಿಗಲಿಕ್ಕೆ ಶಕ್ಯ ಇದೆ ಅಂದ್ರೆ ನಮ್ಮೊಳಗನೇ ಇದೆ. ಸಮಾಧಾನದ ರಾಶದ, ಸಮಾಧಾನದ ಭಂಡಾರದ ನಮ್ಮಲ್ಲಿ. ಆದ್ರೆ ನಾವು ಏನ್ ಮಾಡಿದ್ವಿ, ಮಹಾರಾಜರು ಒಂದು ಉದಾಹರಣೆ ಹೇಳ್ತಿದ್ರು. ಒಬ್ಬ ದರಿದ್ರ ಮನುಷ್ಯ ಒಂದು ಹರಕು ಗುಡಿಸಲ್ದಾಗ ಒಂದು ಹರಕು ಚಾಪಿ ಮೇಲೆ ಒಣ ಕೂತ್ರ ಅರ್ಥಾತ್ ಏನು ಒಂದು ಕಂಗಾರಾಗಿ ಹೊಟ್ಟೆ ಹಸುದು. ಅರ್ಥಾತ್ ಯಾವಾಗ ಮಧ್ಯಾಹ್ನ ಆದಿತ್ತು, ಯಾವಾಗ 4 ಮನೆಯೊಳಗೆ ಭಿಕ್ಷಾ ಬೇಡ್ಕೊಂಡು ಬಂದು ತಿಂದಿನೋ ಅನ್ನುವಂಥ ಪರಿಸ್ಥಿತಿ ಒಳಗಿದ್ದಾವ. ಅವನಿಗೆ ಕಲ್ಪನಾ ಇದ್ರಿ ಪಾಪ ಏನು ಅಂದ್ರೆ ಅವನ ಚಾಪಿ ಕೆಳಗ ನೆಲದೊಳಗ ಹಂಡೆಗಟ್ಟಲೆ ಏನದ ಅಂದ್ರೆ ಬಂಗಾರ ಬೆಳ್ಳಿ ವಸ್ತು ಒಡವಿ ಮುತ್ತು ರತ್ನ ವಜ್ರ ವೈಡೂರ್ಯ ಐಶ್ವರ್ಯ. ಆದ್ರೂ ಪಾಪ ಅವನಿಗೆ ಅದು ಗೊತ್ತಿಲ್ಲದೆ ಅದ್ರ ಕಡೆಗೆ ಲಕ್ಷ್ಯ ಇಲ್ಲ, ಗೊತ್ತಿಲ್ಲ. ಅವನೇನ್ ಮಾಡ್ಲಿಕ್ಕೆ ಅಂದ್ರೆ ಅವನಿಗೆ ನಿನ್ನೊಳಗೆ ಅದ ಅಂತ ಅದ್ರ ಬಗ್ಗೆ ಕಲ್ಪನಾ ಇದ್ದವ್ರು ಹೇಳಿದ್ರು ಅವನಿಗೆ ವಿಶ್ವಾಸ ಆಗೋದು. ಅರ್ಥಾತ್ ಆ ಚಾಪಿ ಕೆಳಗ ಐಶ್ವರ್ಯ ತುಂಬೇದ ಅಂತಂದ್ರೆ ಅವನಿಗೆ ಅದ್ರ ಕಡೆಗೆ ಅದ್ರ ಬಗ್ಗೆ ವಿಶ್ವಾಸ ಆಗಬಾರ್ದು. ಅಂದ್ರೆ ನಾನು ಅದನ್ನ ಪಡ್ಕೋಬೇಕಪ್ಪ ಅಂದ್ರೆ ಈ ಸಲ ಒಂದ್ಸಲ ಹೊರಗಿನ ದಾರಿದ್ರ್ಯದಿಂದ ನಾನು ಅರ್ಥಾತ್ ಏನಾಗ್ತೀನಿ ಅಂದ್ರೆ ಸುಖಿ ಆಗ್ತೀನಿ, ದಾರಿದ್ರ್ಯ ಕಳ್ಕೊಂಡು ಅನ್ನುವಂಥ ಭಾವ ಬರ್ಬಾರ್ದು. ಆದ್ರೆ ನಮಗೆ ಈಗ ಅನುಭವದಲ್ಲಿ ಬರ್ಲಿಕ್ಕತ್ತಿಲ್ಲ ಏನು ಅಂದ್ರೆ ಇನ್ನು ಹೊರಗಿನ ಜಗತ್ತಿನಾಗ ಎಷ್ಟು ಹುಡುಕಿದ್ರು ಅದು ಎಲ್ಲರಿಗೂ ಅಂತಲ್ಲಿ ಮನುಷ್ಯ ಸಹಸ್ರೇಶು ಕಶ್ಚಿತ್ ತಪ್ಪಿಸಿದ್ದೇ. ಸಾವಿರಾರು ಲಕ್ಷಾವಧಿ ಜನರಲ್ಲಿ, ಸಾವಿರಾರು ಜನರಲ್ಲಿ ಯಾರಿಗೋ ಕೆಲವರಿಗೆ ಏನು ಅನ್ಸಕತ್ತೆ ಅಂದ್ರೆ ಇನ್ನು ನಾವು ಗುರುಗಳಿಗೇನೆ ಶರಣ ಹೋಗ್ಬೇಕು, ಭಗವಂತಗ ಶರಣ ಹೋಗ್ಬೇಕು. ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಮಾಡಿದ್ರೆ ಮಾತ್ರ ಸಮಾಧಾನ. ಹೊರಗಿನ ಪ್ರಪಂಚದೆಲ್ಲ ಸುಖ ಅನುಭವಿಸಿ ನೋಡಿದ್ವಿ, ಎದೆದೊಳಗೂ ಏನೂ ಸುಖ ಇಲ್ಲ. ಸುಖ ಪಾಪ ಜವಾಯವಡೆ ಅಲ್ಲಿ ದುಃಖ ಪರ್ವತಾಯವಡೆ. ತುಕಾರಾಮ್ ಮಹಾರಾಜ ಹೇಳ್ತಾರೆ, ಸುಖ ನೋಡಿದ್ರೆ ಒಂದು ಗೋಧಿ ಕಾಳಿನಷ್ಟು, ಆಮೇಲೆ ದುಃಖ ನೋಡಿದ್ರೆ ಪರ್ವತದಷ್ಟು. ಒಂದು ಕಣ ಸುಖಕ್ಕಾಗಿ ಒಂದು ಮನ ದುಃಖ ಅನುಭವಿಸಬೇಕಾಗಿ ಬರ್ತದೆ. ಮನ ಅಂದ್ರೆ ಹಿಂದಿನ ಕಾಲದಲ್ಲಿ ಇರ್ತಿದ್ದು ಒಂದು ಅರ್ಧ ಕ್ವಿಂಟಲ್ನಷ್ಟು ಅಷ್ಟಕ್ಕೆ ಮಣ ಅಂತಿದ್ದು. ಒಂದು ಮಣ ಕಡೆಗೆ ಕೊಡ್ಲಿ ಅಂತಿದ್ವಿ ನಾವು ಹೋಗಿ ಅಡ್ಡೇದಾಗ. ಅರ್ಥಾತ್ ಏನು ಅಂದ್ರೆ ಅದು ಒಂದು 5 ಸೇರು ಅಂದ್ರೆ ಒಂದು ಪಂಚೇರು, ಒಂದು ಥಡೆ, ಒಂದು ಮಣ ಹಿಂಗಿದ್ದು ತೂಕದ್ದು ಅಳತೆವ. ಒಂದು ಕಣ ಸುಖಕ್ಕಾಗಿ ನಾವೇನ್ ಮಾಡ್ಲಿಕ್ಕತ್ತೀವಿ ಅಂದ್ರೆ ಒಂದು ಮಣ ದುಃಖ ಅನುಭವಿಸ್ಲಿಕ್ಕೆ ತಯಾರಾಗುವಂಥ ಪರಿಸ್ಥಿತಿ ಅನುಭವಿಸ್ತಾ ಇದ್ದೀವಿ. ಹಿಂಗಾಗಿ ನಮಗೇನಾಗುವಂತ ಅಂದ್ರೆ ಸಮಾಧಾನ ಆಗುವಂತು ಅಂತ ತಿಳ್ಕೊಂಡು ನಾವು ಅದರೊಳಗೂ ಇಂಥವೆಲ್ಲ ಬಂದುಬಿಟ್ಟು ಅಂದ್ರೆ ಮತ್ತಿಷ್ಟು ಜೀವ ಏನಾಗ್ತದೆ ಅಂತ ತಲೆಮಾರಿಸಿ ಹೋಗ್ಬಿಡ್ತದೆ. ಇಂಥ ಕೊರೋನಾದಂಥ ರೋಗಗಳು, ಇಂಥ ಒಂದು ಮಹಾಮಾರಿ, ಒಂದು ಅರ್ಥಾತ್ ಹಿಂಸೆ ನಮ್ಗೆ ಒದಗಿ ಬಂದು ಅಂದ್ರೆ ಜೀವ ತಲೆಮಾರಿಸಿ ಹೋಗ್ತದೆ. ಇಂಥ ಪ್ರಸಂಗದಲ್ಲಿ ನಾವೇನಾಗಬೇಕು, ನಮ್ಮೊಳಗೆ ನಮ್ಗೆ ನಮ್ಮ ಅಂತಃಕರಣದೊಳಗನೆ ನಮ್ಗೇನಾಗ್ಲಿಕ್ಕೆ ಶಕ್ಯ ಇದೆ ಅಂದ್ರೆ ಪರಿಪೂರ್ಣತೆಯ ಅನುಭವ, ಸಮಾಧಾನದ ಅನುಭವ, ತೃಪ್ತಿಯ ಅನುಭವ ಬರ್ಲಿಕ್ಕೆ ಶಕ್ಯ ಇದೆ ಅಂತ ಗುರುಗಳು ಹೇಳ್ತಾರೆ. ನಿನ್ನೊಳಗನ ಸಮಾಧಾನದಪ್ಪ, ನಿನ್ನೊಳಗನ ತೃಪ್ತಿ ಅದ, ನಿನ್ನೊಳಗ ಆನಂದದ, ನಿನ್ನೊಳಗ ಸುಖ ಅದ. ಅದನ್ನು ಬಿಟ್ಟು ಅದ್ರ ಕಡೆಗೆ ಅಲಕ್ಷ್ಯ ಮಾಡಿ ಅದನ್ನು ಮರೆತು ನೀನು ಜಗತ್ತಿನಲ್ಲಿ ಹುಡುಕ್ತಾ ಇರೋದ್ರಿಂದ
ನೀನಿಂಥವು ಎಷ್ಟು ಜನ್ಮ ಹುಡುಕಿದ್ರು ಆ ಜಗತ್ತಿನೊಳಗೆ ಅದು ಸಿಗ್ಲಿಕ್ಕೆ ಶಕ್ತಿಲ್ಲ. ಆದ್ದರಿಂದ ನೀನು ಅಂತರ್ಮುಖ ಆಗು ಅಂತ ಮಹಾರಾಜರು ತಮ್ಮ ತಿರುಗಿ ಮಾತಾಡ್ಲಿಕ್ಕೆ ಬರ್ಲಿಕ್ಕೆ ಹತ್ತಾಗಿದ್ದು ಅವ್ರ ಮಾತು ನಿಲ್ಲೋವರೆಗೂ ಅದನ್ನ ಹೇಳಿದರು. ಪ್ರಪಂಚ ಕೇಳಾಣಿ ಸುಖಿ ಜಾಗ ಐಸಾನ ದೇಖಿಲ ನ ಐಕಿಲ. ಪ್ರಪಂಚ ಮಾಡಿದ ಮತ್ತು ಸುಖಿಯಾದ ಅನ್ನುವಂಥ ಮನುಷ್ಯನನ್ನು ನಾನು ಇವತ್ತಿನವರೆಗೂ ನೋಡಿಲ್ಲ ಮತ್ತು ಕೇಳಿಲ್ಲ. ಆದ್ದರಿಂದ ನಾವು ಏನ್ ಮಾಡಬೇಕು ಅಂದ್ರೆ ಸದ್ಗುರುಗಳಿಗೆ ಭಗವಂತನಿಗೆ ಶರಣ ಹೋಗಬೇಕು. ಅವ್ರು ಹೇಳಿರ್ತಕ್ಕಂಥ ಸಾಧನೆಯನ್ನು ಮಾಡಬೇಕು. ಮತ್ತು ಆಗ ನಮ್ದು ಹೆಂಗದ ಅಂದ್ರೆ ನಮ್ಮ ಅಜ್ಞಾನ ಅನ್ರಿ ಅಥವಾ ಶೋಕಾಂತಿಕ ಅನ್ರಿ ಅಥವಾ ನಮ್ದೇನು ಅಂತಂದ್ರೆ ಇದು ಅಂತಂದ್ರಿ ನಮ್ಮ ಪ್ರಾರಬ್ಧನ ಅಂತಂದ್ರಿ ಹೆಂಗದ ಅಂದ್ರೆ ಮತ್ತೆ ಗುರುಗಳ ಕಡೆಗೆ ಹೋಗಿ ನಮಗೆ ಪ್ರಪಂಚದೊಳಗೆ ಆಗಿಲ್ಲ ಇದಿಲ್ಲ ಅದಾಗಬೇಕು ಇದಾಗಬೇಕು ಅಂತ ಕೇಳ್ತೀವಿ. ನಾವು ನಮ್ಮ ಸುತ್ತಮುತ್ತಲು ನೋಡಿದ್ರೆ ನಾವು ಏನು ಕೇಳ್ತೀವೋ ಅಂಥದ್ದು ರಾಶಿಗಟ್ಟಲೆ ಇದ್ದವ್ರು ನೋಡ್ತೀವಿ. ಆದ್ರೆ ಅವ್ರಿಗೂ ಸುಖ ಇಲ್ಲದೆ ಇರುವುದನ್ನು ನೋಡ್ತೀವಿ. ಆದ್ರೆ ನಮ್ಮ ಪರಿಸ್ಥಿತಿ ಹೆಂಗದ ಅಂದ್ರೆ ನಾವು ಮತ್ತೆ ಗುರುಗಳ ಕಡೆಗೆ ಹೋಗಿ ನಮ್ಗೆ ದುಡ್ಡು ಕೊಡ್ರಿ, ನಮಗೆ ನೌಕರಿ ಕೊಡ್ರಿ, ನಮ್ಮ ಮಕ್ಕಳು ಕೊಡ್ರಿ, ಹೆಂಡತಿನ ಕೊಡ್ರಿ, ಮನೆ ಕೊಡ್ರಿ, ಗಾಡಿ ಕೊಡ್ರಿ, ಮಾರು ಕೊಡ್ರಿ ಅಂತ ಕೇಳ್ತೀವಿ. ಹೊತ್ತು ಕಲಿಗೆ ಮಾರು ಕೊಡ್ರಿ ಅಂದ್ರೆ ಮಾರಂದ್ರೆ ಹೊಡೆತ ಕೊಡ್ರಿ ಅಂತ ಕೇಳಿದ್ರೆ ಏನಾದ್ರು ಹಿತ ಆಗ್ಬೋದು. ಅರ್ಥಾತ್ ಏನು ಅಂತಂದ್ರೆ ಈ ರೀತಿಯಾಗಿ ನಾವು ಮತ್ತೆ ಗುರುಗಳ ಕಡೆಗೆ ಹೋಗಿ ಅದನ್ನ ಕೊಡ್ರಿ ಇದನ್ನ ಕೊಡ್ರಿ ಅಂತೀವಿ. ನಮ್ಮ ಪರಿಸ್ಥಿತಿ ನಮಗೆ ಕಲ್ಪನಾ ಇದ್ದೂ ಇಂಥದಿಂದ ಎಷ್ಟು ವರ್ಷ ಬದುಕಿದ್ರು ನಮಗೆ ಸುಖ ಆಗಂಗಿಲ್ಲ ಅನ್ನೋ ಕಲ್ಪನಾ ಇದ್ದೂ ನಾವು ಅವ್ರ ಕಲ್ಕಡೆಯಿಂದ ಹೇಳ್ತಾರೆ, ನೀನು ನಾಮಸ್ಮರಣೆ ಮಾಡಪ್ಪ, ನೀನು ಉಪಾಸನಾ ಮಾಡು, ನೀನು ಭಕ್ತಿ ಮಾಡು ಭಗವಂತಂದು. ಅರ್ಥಾತ್ ಏನು ಅಂತಂದ್ರೆ ಭಜನೆ ಮಾಡು, ಕೀರ್ತನ ಮಾಡು, ಹರಿಕಥೆ ಕೇಳು, ಕೀರ್ತನ ಕೇಳು, ಅರ್ಥಾತ್ ಸತ್ಸಂಗ ಮಾಡು, ಸ್ವಾಧ್ಯಾಯ ಮಾಡು, ಉಪವಾಸ ಮಾಡು, ಅರ್ಥಾತ್ ಉಪಾಸನಾ ಮಾಡು, ವ್ರತ ಮಾಡು, ವೈಕಲ್ಯ ಮಾಡು ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಅದ್ರೊಳಗೆ ಶ್ರದ್ಧಾ ಅನಿಸಬಲ್ತು, ಭಾವನಾ ಬರಬಲ್ತು, ನಮಗೆ ಮನಸ್ಸಿನ ತಯಾರಿ ಆಗಬಲ್ತು. ಆದ್ರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ಸಾವಿರ ಗಟ್ಟಲೆ ಜನರು ಪ್ರತಿ ದಿವಸ ಒಂದೊಂದು ಗ್ರೂಪ್ ಹೆಚ್ಚಾಕೊಳ್ತಾ ಹೊಂಟಿವೆ. ಎಲ್ಲರೂ ಎಷ್ಟೊಂದು ಕಳಕಳಿಯಿಂದ ಹನುಮಾನ್ ಚಾಲೀಸ ಪಾಠ ಮಾಡುವ ಹೆಸರು ಕೊಡ್ತಾ ಇದ್ದಾರೆ. ಮತ್ತು ನಮ್ಗೆ ಅನ್ನಿಸ್ತೇನು ಅಂದ್ರೆ ಇದೇ ಸಂದರ್ಭದಲ್ಲಿ ನಾವು ಹೆಂಗಾದ್ರೂ ಮನೆಯೊಳಗೆ ಇರ್ತೀವಿ. ಆದ್ರಿಂದ 100 ಪಾಠ ಮಾಡಿ ಶತಪಾಲ ಪಾಠ ಜೋ ಶತಪಾಲ ಪಾಠ ಹೋಗಿ छूटೈ ಬಂದಿ ಮಹಾಸುಖ ಹೋಗಿ. ಅರ್ಥಾತ್ 100 ಪಾಠ ಮಾಡಿದ್ರೆ ಬಹಳಷ್ಟು ಅರ್ಥಾತ್ ಆ ಹನುಮಂತನ ಮಾರುತಿಯ ನಮಗೆ ಕೃಪಾ ಅನ್ನುವಂಥ ದೃಷ್ಟಿಯಿಂದ ಎಷ್ಟೋ ಜನರು ಪ್ರತಿ ದಿವಸ 100 ಪಾಠ ಮಾಡುವುದನ್ನು ಸಹಿತ ಇವಾಗ ಸಂಕಲ್ಪ ಮಾಡಿಸ್ತಾ ಇದ್ದಾರೆ. ನಿಜವಾಗಿ ನಮ್ಗೆ ಬಹಳ ಸಂತೋಷ ಆಗ್ತದೆ. ಬಹಳಷ್ಟು ನಮಗೂ ಅನಿಸ್ತದ ಇನ್ನೊಂದು ಹಿಂಗ ಸಂಪೂರ್ಣ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಎಲ್ಲರೂ ಒಕ್ಕೋರದಿಂದ ಆ ಭಗವಂತನನ್ನ ಕೂಗಿ ಕರೆದರೆ, ಹನುಮಾನ್ ಚಾಲೀಸ ಪಾಠ ಮಾಡಿದ್ರೆ ನಿಶ್ಚಿತವಾಗಿಯೂ ಆ ಭಗವಂತನಿಗೆ ನಮ್ಮ ಬಗ್ಗೆ ದಯಾ ಅನುಕಂಪ ಉಂಟಾಗ್ತದೆ. ಅವನು ನಮ್ಮ ಮೇಲೆ ಕೃಪಾ ಮಾಡ್ತಾನೆ. ಕೇವಲ ಈ ಕೊರೋನಾದಿಂದ ಅಷ್ಟ ಅಲ್ಲ, ನಮ್ಮ ಜೀವನದೊಳಗ ನಮಗೆ ಸುಖ ಶಾಂತಿ ಸಮಾಧಾನ ಕೊಡ್ತಾನೆ. ಆದ್ದರಿಂದ ನಾವು ಇದನ್ನ ಮನಃಪೂರ್ವಕವಾಗಿ ಮಾಡಬೇಕು. ಪ್ರಪಂಚದೊಳಗಿನ ಸುಖದ ಕಲ್ಪನಾ ಬಂತ ನಮಗೆ. ಅದ್ರೊಳಗೆ ಯಾವ ಸುಖಾನು, ಯಾಕೆಂದ್ರೆ ಇವತ್ತು ವೈಜ್ಞಾನಿಕವಾಗಿ ನಾವು ಪರಮೋಚ್ಚ ಶಿಖರವನ್ನು ಮುಟ್ಟಿದ್ರು ಸಹಿತ ನಮ್ಮ ನಿತ್ಯದ ಪ್ರಪಂಚದಲ್ಲಿ ನಿತ್ಯದ ಜೀವನದಲ್ಲಿ ಆ ವೈಜ್ಞಾನಿಕ ಸಾಮಗ್ರಿಗಳ ಒಂದು ರಾಶಿ ನಾವು ಮನೆಯೊಳಗೆ ಇಟ್ಕೊಂಡು ಕೂತು ಅವುಗಳಿಂದ ಅನೇಕ ಪ್ರಕಾರದಿಂದ ನಾವು ಏನು ಅಂದ್ರೆ ಶಾರೀರಿಕವಾಗಿ ಸುಖ ಅನುಭವಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಗ್ಯೂ, ಅನುಕೂಲತೆ ಮಾಡಿಕೊಳ್ಳಿ ಪ್ರಯತ್ನ ಮಾಡ್ತಾ ಇದ್ದಾಗ್ಯೂ ಮನಸ್ಸಿಗೆ ಸಮಾಧಾನ ಇಲ್ಲ ಅನ್ನೋದು ಇದು ಇಡೀ ಜಗತ್ತಿನ ಮನುಷ್ಯ ಮಾತ್ರ ಒಂದೇನದ ಅಂದ್ರೆ ಸ್ವಾಭಾವಿಕವಾಗಿರ್ತಕ್ಕಂಥ ಅನುಭವದ, ಪ್ರಾಮಾಣಿಕವಾದ ಅನುಭವದ. ಆದ್ರೆ ಎಷ್ಟೋ ಮಂದಿ ಅದನ್ನು ವ್ಯಕ್ತ ಮಾಡೋದನ್ನೇ ಮತ್ತಿರುಗಿ ಮುರುಗಿ ಅದೇ ಸುಖಕ್ಕಾಗಿ ಧರ್ಪಡಿಸ್ತಾ ಇರ್ತಾರೆ. ಪ್ರಪಂಚದೊಳಗೆ ಇಷ್ಟೊಂದು ದುಃಖದ ಅಂದ್ರೂ ನಮಗೆ ಅದನ್ನು ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಭಗವಂತನ ನಾಮಸ್ಮರಣೆಯಲ್ಲಿ ಉಪಾಸನೆಯಲ್ಲಿ ಸುಖ ಆದ ಸಮಾಧಾನದ ಅಂತಂದು ನಮಗೆ ಅದನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಂಥದ್ದೊಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ಅಜ್ಞಾನ ನಮ್ಮನ್ನು ತುಂಬಿಕೊಂಡಿರುವುದರಿಂದ ಸದ್ಗುರುಗಳು ಅತಿ ಕಳಕಳಿಯಿಂದ ಹೇಳ್ತಾರೆ, ನೀನು ಆಗ್ರಹಪೂರ್ವಕವಾಗಿ ಯಾವುದು ಯಾಕೆ ಆಗಪ್ಪ, ನೀನೇನ್ ಮಾಡು, ಪ್ರತಿ ದಿವಸ ನಾಮಸ್ಮರಣೆ ಮಾಡುವುದು, ರಾಮನಾಮ ಲೇಖನ ಮಾಡು, ಅದೇ ರೀತಿಯಾಗಿ ಉಪಾಸನಾ ರೂಪದಲ್ಲಿ ಹನುಮಾನ್ ಚಾಲೀಸಾನು ನಾವು ಮುಂಚೆ ರಾಮ ರಕ್ಷ, ಹನುಮಾನ್ ಚಾಲೀಸ, ಭೀಮರೂಪಿ ಎಲ್ಲ ಮಂದಿ ಹೇಳ್ತಿದ್ವಿ. ಆಗ ಈ ಸದ್ಯದ ಮಟ್ಟಿಗೆ
ನಾವೆಲ್ಲರೂ ಏನದನ್ನು ಇದರ ಕಡೆಗೆ ಹೆಚ್ಚಿಗೆ ಲಕ್ಷ್ಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮುಖ್ಯವಾಗಿ ಹನುಮಾನ್ ಚಾಲೀಸಾವನ್ನೇ ಉಪಾಸನಾ ರೂಪದಲ್ಲಿ ನಾವು ಹೇಳ್ತಾ ಇದ್ದೀವಿ. ಆದ್ರಿಂದ ನಮ್ಗೆ ನಿಜವಾಗಿ ಬಹಳ ಸಂತೋಷ ಆಗ್ತದೆ. ಈ ಪ್ರಾರಂಭದಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ, ನಾನು ಸಂಕಲ್ಪ ಮಾಡೋದ್ರ ಜೊತೆಗೆ ನಿಮಗೂ ಸಹಿತ ಈಗ ಒಂದು 100 ಪಾಠ ಮಾಡ್ತಕ್ಕಂಥವ್ರು ಯಾರ್ಯಾರು ಇದ್ದೀರೋ, ಎಷ್ಟೆಷ್ಟು ದಿವಸ ಮಾಡ್ತೀರಿ ಅದನ್ನೆಲ್ಲ ವ್ಯವಸ್ಥಿತವಾಗಿ ನಾನು ಹೇಳ್ತೀನಿ. ಮತ್ತೀಗ ಅವ್ರು ಸಂಕಲ್ಪ ಮಾಡ್ಲಿಕ್ಕೆ ಕೂತವರು ಅರ್ಥಾತ್ ಏನಂದ್ರೆ ಗಂಡಸರಿದ್ರೆ ದಯವಿಟ್ಟು ಅವರು ಪೈಜಾಮು ಪ್ಯಾಂಟು ಶರ್ಟು ಹಾಕೊಂಡು ಕೂತು ಕೊಡೋದು ಸಂಕಲ್ಪ ಮಾತ್ರ ದೃಷ್ಟಿಯಿಂದ, ಸಂಕಲ್ಪ ಮಾತು ಮಾಡೋ ಪೂರ್ತೇಕ ಅದು ಅಷ್ಟೊಂದು ಇದು ಶುಚಿರ್ಭೂತ ಅನಿಸೋದಿಲ್ಲ. ಆದ್ರಿಂದ ಒಗೆದಿರ್ತಕ್ಕಂಥ ಲುಂಗಿ ಮತ್ತು ಧೋತ್ರ ಇತ್ಯಾದಿಗಳನ್ನ ಮಡಿಗೆ ಉಟ್ಕೊಂಡು ಕೂಡಬೇಕು. ಒಂದು ಮೈಮೇಲೂ ಸಹಿತ ಅಂಗಿ ಬನಿಯನ್ನು ಹಾಕೋಬಾರದು. ಮಡಿ ಶಲ್ಯ ಹೊತ್ಕೊಂಡು ಕೂಡಬೇಕು, ಶಾಲ ಹೊತ್ಕೊಂಡು ಕೂಡಬೇಕು. ಹೆಣ್ಮಕ್ಳು ಏನಿದ್ರು ಶಕ್ತಿ ಇದ್ದಷ್ಟು ಮಟ್ಟಿಗೆ ಸಣ್ಣವರಿರ್ಲಿ ದೊಡ್ಡವರಿರ್ಲಿ ಯಾರು ಏನದನ್ನು ಡ್ರೆಸ್ ಹಾಕೊಂಡು ಕೂಡಬಾರ್ದು. ಅದೇ ರೀತಿಯಾಗಿ ಅವರು ಸಹಿತ ಏನದನ್ನು ಸೀರೆ ಉಟ್ಕೊಂಡು ಕೂಡಬೇಕು. ದೊಡ್ಡವರಿದ್ರೆ, ಹೆಣ್ಮಕ್ಳಿದ್ರೆ ಒಂದು ಲಂಗ ಮತ್ತು ಜಂಪರು ಬ್ಲೌಸು ಹಾಕೊಂಡು ಕೂಡಬೇಕು. ಈ ರೀತಿಯಾಗಿ ನಾವು ನಮ್ಮ ಭಾರತೀಯ ಒಂದು ಸಂಸ್ಕೃತಿಯ ಒಂದು ಮೂರ್ತಿಮಂತ ಒಂದೇನಪ್ಪ ಅಂದ್ರೆ ಉದಾಹರಣೆ ಅಥವಾ ಭಾವ ಅನ್ನುವಂಥ ಪದ್ಧತಿಯಲ್ಲಿ ನಮ್ಮ ಒಂದು ವೇಷಭೂಷಣಗಳನ್ನು ಮಾಡಿಕೊಂಡು ನಾವು ನಮ್ಮ ಮುಂದೆ ಒಂದು ಥಾಲಿ, ಸೌಟು, ಥಾವಾಣ, ಒಂದು ವಾಟ ನೀರು ಇಟ್ಕೊಂಡು ಕೂಡಬೇಕು. ಅರಿಶಿನ, ಕುಂಕುಮ, ಅಕ್ಷತೆ ಇತ್ಯಾದಿಗಳನ್ನು ಇಟ್ಕೊಂಡು ಕೂಡಬೇಕು. ನಿಮ್ಮ ಕಡೆಗೆ ನಿಮ್ಮ ಮನೆಯಲ್ಲಿದ್ದರೆ ಒಂದು ಕಾಯಿ ಇಟ್ಕೊಂಡು ಕೂಡಬೇಕು. ಅದೇ ರೀತಿಯಾಗಿ ಊದಿನ ಅರ್ಥಾತ್ ಏನು ಅಂದ್ರೆ ಹೂವುಗಳನ್ನು ಇಟ್ಕೊಂಡು ಕೂಡಬೇಕು. ಧೂಪ, ದೀಪ, ನೈವೇದ್ಯ ಶಕ್ಯವಾದ ಇಟ್ಕೊಂಡು ಕೂಡಬೇಕು. ನೀವು ಎಷ್ಟೆಷ್ಟು ದಿವಸ ಎಷ್ಟೆಷ್ಟು ಅನ್ನೋದಿದ್ದೀರಿ ಅನ್ನೋದ್ರದ್ದು ನನ್ನ ಕಡೆಗೆ ಲೀಸ್ಟ್ ಬಂದಿದೆ. ಅದಕ್ಕನುಸಾರವಾಗಿ ನಾನು ಮೊದಲು ಅವ್ರದ್ದೆಲ್ಲರೂ ಹೆಸರು ಹೇಳಿ ಆಮೇಲೆ ಎಲ್ಲ ಸಂಕಲ್ಪ ಶುರು ಮಾಡಿಸ್ತೀನಿ. ಆಮೇಲೆ ಒಬ್ಬೊಬ್ಬರು ಯಾರ್ಯಾರು ಎಷ್ಟೆಷ್ಟು ದಿವಸ ಅಂತೀರಿ, ಎಷ್ಟು ದಿವಸ ಎಷ್ಟು ಸಲ ಅಂತೀರಿ, 2 ದಿವಸ ಅಂತೀರಿ, ಅದನ್ನು ಸಹ ಪ್ರತ್ಯೇಕವಾಗಿ ಹೇಳಿ ಆಮೇಲೆ ಏನದನ್ನು ನಾವು ಸಂಕಲ್ಪದ ಜೊತೆಗೇನೆ ಮಾಡಿ ಇವತ್ತಿನ 11ನೇ ಗ್ರೂಪಿನ ನಾಮ ಅರ್ಥಾತ್ ಹನುಮಾನ್ ಚಾಲೀಸ ಪಾಠ ಮಾಡ್ತಕ್ಕಂಥವ್ರ ಹೆಸರುಗಳನ್ನ ಓದ್ತೀವಿ. ಆದ್ರಿಂದ ಈಗೇನದನ್ನು ಇವರು ಎಲ್ಲ ವಿದ್ಯೆಗಳು ನೋಡಿಕೊಂಡು ನೀವೆಲ್ಲರೂ ಬಂದು ಕೂಡ್ಬೇಕು. ಒಂದು ಶ್ರೀಧರ್ ಜೋಶಿ ಹಾಗೂ ಕುಟುಂಬದವರು ಮುಂಬೈ, ಇವರು 100ರಂತೆ 13 ದಿವಸ ಮಾಡ್ತಕ್ಕಂಥವ್ರು. ರೇಖಾ ದೇಸಾಯಿ ಕೊಕ್ಕನು ವಾರಕ್ಕೊಂದು ಬಾರಿ 100ರಂತೆ 3 ವರ್ಷ ಮಾಡ್ತಕ್ಕಂಥವ್ರು. ವಾಸುದೇವರಾವ್ ಹಾಗೂ ಕುಟುಂಬದವರು ಬೆಂಗಳೂರು, ಇವರು ಪ್ರತಿ ದಿವಸ 100ರಂತೆ 11 ದಿನ, ಆಮೇಲೆ 3 ವರ್ಷಗಳವರೆಗೆ ಮಾಡ್ತಕ್ಕಂಥವ್ರು. ಪ್ರತಿದಿನ 54ರಂತೆ. ಎನ್ನಾರ್ ಗೋಪಾಲಕೃಷ್ಣ ಹಾಗೂ ಕುಟುಂಬದವರು ಶಿವಮೊಗ್ಗ 100ರಂತೆ 13 ದಿನ. ಮೃತ್ಯುಂಜಯ ಹಾಗೂ ಕುಟುಂಬದವರು ಮೈಸೂರು, ವಾರಕ್ಕೊಂದು ದಿನ 100 ಬಾರಿ 3 ವರ್ಷಗಳವರೆಗೆ. ರುಕ್ಮಿಣಿ ಪಾಟೀಲ್ ಧಾರವಾಡ, ಪ್ರತಿನಿತ್ಯ 100 ಬಾರಿ 3 ವರ್ಷಗಳವರೆಗೆ. ಮಧು ಬೆಂಗಳೂರು 11 ದಿನ 100 ಬಾರಿ. ಅಮೃತ ಅಮಿತ್ ಕುಲಕರ್ಣಿ ಹುಬ್ಬಳ್ಳಿ 100ರಂತೆ 11 ದಿನ. ಎಲ್.ಟಿ. ಕುಲಕರ್ಣಿ ಹಾಗೂ ಕುಟುಂಬದವರು ತಿಂಗಳಿಗೆ 1 ದಿನ 100 ಬಾರಿ. ಶುಭಶ್ರೀ ತಾಪಸ್ 1 ತಿಂಗಳು, ಪ್ರತಿ ದಿವಸ 100ರಂತೆ 1 ತಿಂಗಳು. ಇವರೆಲ್ಲರೂ ನೀವು ಇರೋರೆಲ್ಲರೂ ಏನದನ್ನು ನೀವು ಇದು ಮಾಡಬೇಕು. ನಾ ಈಗ ಹೇಳ್ತೀನಿ, ಯಾರಿಗೆ ಆಚರಣೆ ಮಾಡ್ಲಿಕ್ಕೆ ಬರ್ತದೆ ಅವ್ರಿಗೆ ಆಚರಣೆ ಮಾಡಬೇಕು. ಮತ್ತು ಯಾರಿಗೆ ಆಚರಣೆ ಮಾಡಲು ಹೆಣ್ಮಕ್ಳು ಕಣ್ಣಿಗೆ ಹಚ್ಚಿಕೊಂಡ್ರು ನಡೀತದೆ. ಎಲ್ಲರೂ ನಿಮ್ಮ ಹಣಿಗೆ ಕುಂಕುಮ ಹಚ್ಕೋಬೇಕು. ಆಮೇಲೆ ಎಲ್ಲರೂ ಆಚರಣೆ ಮಾಡೋರು ಗಂಡಸರು ಮಾಡ್ಲಿಕ್ಕೆ ಬರೋರು ಮಾಡಬೇಕು. ಇಲ್ಲೇ ಇದ್ದವ್ರು ಏನದನ್ನು ಕಣ್ಣಿಗೆ ನೀರು ಹಚ್ಕೋಬೇಕು. ಓಂ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ. ಈಗೆಲ್ಲ ಕೈ ಕೊಡ್ಬೇಕು. ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, दामोदराय नमः, संकर्षणाय नमः, वासुदेवाय नमः, प्रद्युम्नाय नमः, अनिरुद्धाय नमः, पुरुषोत्तमाय नमः, अधोक्षजाय नमः, नरसिंहाय नमः, अच्युताय नमः, जनार्दनाय नमः, उपेन्द्राय नमः, हरे नमः, श्रीकृष्णाय नमः, श्रीमन्महागणाधिपतये नमः, वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा सर्वदा सर्वकार्येषु नास्ति तेषां मङ्गलम् येषां हृदयस्थो भगवान् मङ्गलायतनं हरिः
तदेव लग्नं सुदनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपदे ते गुरुं स्मरामि लाभस्तेषां जयस्तेषां गुरस्तेषां पराजयः येषां देवरश्यामोदयस्तो जनार्दनः विनायकं गुरुं ब्रह्मा विष्णुमहेश्वरां सरस्वतीं गुणोम्यादौ सर्वकार्यार्थसिद्धये यत्र योगेश्वरः कृष्णो यत्र पार्थो धनुर्धरः तत्र श्रीयो भूतध्रुवानि त्रिमतिर्मम सर्वेष्वारब्धकार्येषु त्रिभुवनेश्वराः देवादिशन्तमसिद्धिं ब्रह्मेचां जनार्दनः कई मुगिवे ओम लक्ष्मीनारायणाभ्य नमः उमामहेश्वराभ्य नमः वाणी हिरण्यगर्भाभ्य नमः श्रीपुरंदराभ्य नमः इष्टदेवताभ्यो नमः कुलदेवताभ्यो नमः ग्रामदेवताभ्यो नमः सामदेवताभ्यो नमः वासुदेवताभ्यो नमः आदित्यादिनवग्रहदेवताभ्यो नमः सर्वेभ्यो देवेभ्यो नमः सर्वेभ्यो ब्राह्मणेभ्यो नमो नमः ಈಗೆಲ್ಲರೂ ಎಲೆಗೆ ಅಕ್ಷತಾ ತಗೋಬೇಕು ಎಡಗೈಗೆ ಅಕ್ಷತ ಇಟ್ಕೋಬೇಕು ಬಲಗೈ ಅದ್ರ ಮ್ಯಾಲ ಮುಚ್ಚಿಟ್ಕೋಬೇಕು ನಾನು ಮುಂಚೆ ಸಂಕಲ್ಪ ಹೇಳ್ತೀನಿ ಆಮೇಲೆ ಮಮ್ಮ ಅಂತ ಹೇಳಿದ ಬಳಿಕ ಯಾರ್ಯಾರಿಗೆ ಏನೇನು ಅನ್ಲಿಕ್ಕೆ ಹೇಳ್ತೀನಿ ಅನ್ನೋದನ್ನ ಅವರೆಲ್ಲ ಒಂದು ಕೊನೆಗೆ ಏನು ಕೊಡ್ಬೇಕು श्रीमद् भगवतो महापुरुषस्य विष्णोराज्ञयाप्रवर्तमानस्य अद्य ब्रह्मणः द्वितीयपरार्धे श्री श्वेतवाराह कल्पे वैवस्वतमन्वन्तरे अष्टाविंशमे कलियुगे कलिप्रथमचरणे भूर्लोके भरतवर्षे भरतखण्डे जम्बूद्वीपे दण्डकारण्ये देशे गोदावत्याः दक्षिणे तीरे शालिवाहनशके बुद्धावतारे रामक्षेत्रे अस्मिन् वर्तमाने व्यावहारिके चान्द्रमानेन प्रभवादिषष्टि संवत्सराणां मध्ये लवनाम संवत्सरस्य उत्तरायणे वसंत ऋतौ वैशाखमासे कृष्णपक्षे अद्य प्रतिपद्यान्तर्वद्यवासरः बृहस्पतिवासरे अद्य दिवस नक्षत्रेषु नक्षत्रेषु शुभयोगे शुभकरणे एवं गुणविशेषेण विशिष्टायां शुभतिथौ ಎಲ್ಲರೂ ಹೇಳಬೇಕೀಗ मम आत्मनः श्रुति स्मृति पुराणोक्त फल प्राप्त्यर्थम अस्माकं कुटुंबानां परिवाराणां क्षेम स्थैर्य धैर्य विजय अभय आयु आरोग्य ऐश्वर्य अभिवृद्ध्यर्थम धर्म अर्थ काम मोक्ष चतुर्विध फल पुरुषार्थ सिद्ध्यर्थम भक्ति ज्ञान वैराग्य सिद्ध्यर्थम श्री भरत लक्ष्मण शत्रुघ्न हनुमत समेत श्री सीतारामचंद्र कृपा प्रसाद सिद्ध्यर्थम श्री सद्गुरु ब्रह्मचैतन्य महाराज श्री सद्गुरु ब्रह्मानंद महाराज कृपा प्रसाद सिद्ध्यर्थम अद्य अथवा श्वः आरभ्य ಈಗ ಪ್ರತಿ ದಿವಸ 11ರಂತೆ 13 ದಿವಸ ಅನ್ನೋದು ಹೇಳಬೇಕು. ಮೊದಲನೇದಾಗಿ 11 ದಿವಸ ಅನ್ನೋರು 11 ದಿವಸ ಅನ್ನೋದು ಹೇಳಬೇಕು. ಅಂದ್ರೆ ಅಮೃತ ಅಮಿತ್ ಕುಲಕರ್ಣಿ 11 ದಿವಸ, ಮಧು ಬೆಂಗಳೂರು 11 ದಿವಸ, ಅದೇ ರೀತಿಯಾಗಿ ವಾಸುದೇವರಾವ್ ಕುಟುಂಬದವರು ಬೆಂಗಳೂರು 11 ದಿವಸ, ಆಮೇಲೆ 3 ವರ್ಷಗಳವರೆಗೆ. ಅದನ್ನ ಆಮೇಲೆ ಹೇಳ್ತೇನೆ. ಮುಂಚೆಗೆ 11 ದಿವಸ ಅವರು ಅದ್ಯ ಆರಭ್ಯ ಪ್ರತಿದಿನಂ ಶತವಾರ ಶ್ರೀ
हनुमान चालीसा स्तोत्र पठन पूर्वकम एकादश दिन पर्यंतम अहम मम कुटुंब सदस्यैः सह करिष्ये। ಈಗ 11 ದಿವಸ ನಾವು ನೀರು ಬಿಡಬೇಕು. ಈಗ ನಾನು 13 ದಿವಸ ನಾವು ಆಮೇಲೆ 11 ದಿವಸ ಅನ್ನೋರ ಪೈಕಿ ವಾಸುದೇವರಾವ್ ಕುಟುಂಬದವರು ಅವ್ರೇನು 3 ವರ್ಷಗಳವರೆಗೆ ಅದ, ಅದ್ರ ಜೊತೆಗೆ ಮತ್ತೆ ಅವ್ರು ಏನು ಮಾಡಬೇಕು ಅಂದ್ರೆ ನೀರು ಬಿಡಬೇಕು. ಪ್ರತಿ ತ್ರಯವರ್ಷ ಪರ್ಯಂತಂ प्रतिदिनं चतुष्पञ्चशत वारं पाठमहं करिष्ये. 54 ಆಮೇಲೆ ಈಗ 13 ದಿನದ ಅವ್ರು ಹೇಳಬೇಕು. ಶ್ರೀಧರ ಜೋಶಿ ಹಾಗೂ ಕುಟುಂಬದವರು 13 ದಿವಸ, ಆಮೇಲೆ NR ಗೋಪಾಲಕೃಷ್ಣ ಹಾಗೂ ಕುಟುಂಬದವರು 13 ದಿವಸ, ಆಮೇಲೆ ಇವರು ಈ ಸದ್ಯ ಹೇಳಬೇಕು. ಅದ್ಯ ಆರಭ್ಯ प्रतिदिनं शतवार पाठपूर्वकं 13 दिन पर्यंतम अहम मम कुटुंब सदस्यैः सह करिष्ये. ನೀರು ಬಿಡ್ರಿ ಅಂದ್ರೆ ಪ್ರತಿ ದಿವಸ 100ರಂತೆ 13 ದಿವಸ ಮಾಡೋರು ಶ್ರೀಧರ ಜೋಶಿ ಹಾಗೂ ಕುಟುಂಬದವರು, NR ಗೋಪಾಲಕೃಷ್ಣ ಹಾಗೂ ಕುಟುಂಬದವರು ಶಿವಮೊಗ್ಗ 13 ದಿವಸ ಮಾಡೋರು. ಅದೇ ರೀತಿಯಾಗಿ 11 ದಿವಸ ಮಾಡೋದು ಹೇಳಿದೆ ವಾಸುದೇವರಾವ್ ಕುಟುಂಬದವರು. ಆಮೇಲೆ ಅದೇ ರೀತಿಯಾಗಿ ಪ್ರತಿ ದಿವಸ ಮಧು ಬೆಂಗಳೂರವರು 100 ಪಾಠನಂತೆ 11 ದಿವಸ ಮಾಡೋದಾಯಿತು. ಈಗೇನದ ಅಂದ್ರೆ ರೇಖಾ ದೇಸಾಯಿ ಕುಕನು ವಾರಕ್ಕೊಂದು ಬಾರಿ 3 ವರ್ಷ ಅಂದ್ರೆ ಅವ್ರಿಗೆ ಎಂದ ಅನುಕೂಲ ಆಗ್ತದೋ ಅಂದ್ರೆ. ಅದೇ ರೀತಿಯಾಗಿ ಮೃತ್ಯುಂಜಯ ಹಾಗೂ ಕುಟುಂಬದವರು ಮೈಸೂರು ವಾರಕ್ಕೊಂದು ದಿನ 3 ವರ್ಷಗಳವರೆಗೆ 100 ಪಾಠ ಅವರು ಹೇಳಬೇಕೀಗ. ಅದೇ ರೀತಿಯಾಗಿ ರುಕ್ಮಿಣಿ ಪಾಟೀಲ್ ಅವರಿಗೆ ಹೇಳ್ತೀನಿ ನಾನು ಪ್ರತಿ ದಿವಸ 100ರಂತೆ 3 ವರ್ಷದ ಅವ್ರು ನಾನು ಹೇಳ್ತೀನಿ. ಅಮೃತ್ ಕುಲಕರ್ಣಿ ಪ್ರತಿ ದಿವಸ 11ರಂತೆ 11 ದಿವಸ. ಆಮೇಲೆ ಅಜ್ಜಿ ಕುಲಕರ್ಣಿ ಹಾಗೂ ಕುಟುಂಬದವರು ತಿಂಗಳಿಗೆ 1 ದಿನ 100 ಬಾರಿ, ಅದನ್ನ ನಾನು ಆಮೇಲೆ ಹೇಳ್ತೀನಿ. ಈ ಸದ್ಯ ಮುಖ್ಯವಾಗಿ ಏನು ಅಂದ್ರೆ ರೇಖಾ ದೇಸಾಯಿ ಅವ್ರು ಹೇಳಬೇಕು. ಅದೇ ರೀತಿಯಾಗಿ ಇವರು ಮೃತ್ಯುಂಜಯ ಹಾಗೂ ಕುಟುಂಬದವರು ವಾರಕ್ಕೊಂದು ದಿನ 3 ವರ್ಷ. ಅದ್ಯ ಅಂದ್ರೆ ಮೃತ್ಯುಂಜಯ ಹಾಗೂ ಕುಟುಂಬದವರು ಮತ್ತು ರೇಖಾ ದೇಸಾಯಿ ಅದ್ಯ ಆರಭ್ಯ ಪ್ರತಿ ಸಪ್ತಾಹ एकदिनं शत हनुमान चालीसा पाठपूर्वकं 3 वर्ष पर्यंतम अहम मम कुटुंब सदस्यैः सह करिष्ये. ನೀರು ಬಿಡಬೇಕು. ರೇಖಾ ದೇಸಾಯಿ ಅವರು ವಾರಕ್ಕೊಂದರಂತೆ 3 ವರ್ಷದ ನೀರು ಬಿಡಬೇಕು. ಮೃತ್ಯುಂಜಯ ಕುಟುಂಬದವರು ವಾರಕ್ಕೊಂದು ದಿವಸದಂತೆ 3 ವರ್ಷದ ನೀರು ಬಿಡಬೇಕು. 3 ವರ್ಷಗಳವರೆಗೆ ಪಾಠ ಮಾಡ್ತೀನಿ ಅಂತ ನೀರು ಬಿಟ್ಟಂಗೆ. NR ಗೋಪಾಲಕೃಷ್ಣ ಅವರು 13 ದಿವಸದ್ದಾಯಿತು. ಅದೇ ರೀತಿಯಾಗಿ ವಾಸುದೇವರಾವ್ ಹಾಗೂ ಕುಟುಂಬದವರು ಈ ಸದ್ಯ 11 ದಿವಸ. ಆಮೇಲೆ ಏನದ ಅಂದ್ರೆ 3 ವರ್ಷಗಳವರೆಗೆ ಪ್ರತಿ ದಿವಸ 54 ವಾರ ಅಂದ್ರೆ 54 ದಿವಸ, 54ರಂತೆ 3 ವರ್ಷಗಳವರೆಗೆ ಅಂತ ಆಯ್ತು.
ಆಮೇಲೆ ಈಗ ರುಕ್ಮಿಣಿ ಪಾಟೀಲ್ ಅವರು, ಮಧು ಬೆಂಗಳೂರು ಅವ್ರದ್ದು 11 ದಿವಸದ್ದಾಯ್ತು, ಅಮೃತ ಅಮಿತ್ ಕುಲಕರ್ಣಿ ಅವ್ರದ್ದು 100 ಪಾಠನಂತೆ 11 ದಿವಸದ್ದಾಯ್ತು. ಈಗ ಎಸ್ ಡಿ ಕುಲಕರ್ಣಿ ಅವ್ರದ್ದು ಹೇಳ್ತೀನಿ, ಆಮೇಲೆ ಏನದ ಮಧು ಬೆಂಗಳೂರು ಅವ್ರದ್ದು ಹೇಳ್ತೀನಿ. ಅದ ರುಕ್ಮಿಣಿ ಪಾಟೀಲ್ ಅವ್ರದ್ದು ಹೇಳ್ತೀನಿ. ಈಗ ರುಕ್ಮಿಣಿ ಪಾಟೀಲ್ ಅವರು ನಾ ಹೇಳಿದಂಗೆ ಹೇಳಿ ನೀರು ಬಿಡಬೇಕು. ಅದ್ಯ ಆರಭ್ಯ ತ್ರಯವರ್ಷ ಪರ್ಯಂತಂ ಪ್ರತಿದಿನಂ ಶತ ಶ್ರೀ ಹನುಮಾನ್ ಚಾಲೀಸಾ ಪಾಠಮಹಂ ಕರಿಷ್ಯೆ. ನೀರು ಬಿಡ್ರಿ. ಈಗ ಎಸ್ ಡಿ ಕುಲಕರ್ಣಿ ಅವ್ರು ಹೇಳ್ಬೇಕು, ಪ್ರತಿ ಮಾಸ ಏಕದಿನಂ ಶತವಾರ ಪಾಠಮಹಂ ಕರಿಷ್ಯೆ. ನೀರು ಬಿಡ್ಬೇಕು. ಈಗ ಶುಭಶ್ರೀ ತಾಪಸ್ ಅವ್ರು ಹೇಳ್ಬೇಕು, ಪ್ರತಿದಿನಂ ಮಮ ಪ್ರತಿದಿನಂ ಶತ ಪಾಠ ಪೂರ್ವಕಂ ಏಕಮಾಸ ಪರ್ಯಂತಂ ಅಹಂ ಮಮ ಕುಟುಂಬ ಸದಸ್ಯೈಃ ಸಹ ಶ್ರೀ ಹನುಮಾನ್ ಚಾಲೀಸಾ ಪಾಠಮಹಂ ಕರಿಷ್ಯೆ. ಅದ್ಯ ಇದು ನನಗೆ ಸಂಬಂಧಪಟ್ಟದ್ದು. ಅದ್ಯ ಅಹಂ ಏಕಾದಶ ಸಂಘಸ್ಯ ಹನುಮಾನ್ ಚಾಲೀಸಾ ಪಾಠಕರ್ತॄಣಾಂ ವಾಚನಮಹಂ ಕರಿಷ್ಯೆ. ಈ ಎಲ್ಲರೂ ಕೂಡ ಹೇಳೋದು. ತತ್ರಾದ ನಿರ್ವಿಘ್ನತಾ ಸಿದ್ಧರ್ಥಂ ಮಹಾಗಣಪತಿ ಸ್ಮರಣಂತೆ ಕರಿಷ್ಯೆ, ಸದ್ಗುರು ಸ್ಮರಣಂತೆ ಕರಿಷ್ಯೆ, ಮಾರುತಿ ಸ್ಮರಣಂತೆ ಕರಿಷ್ಯೆ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಾತಾ ರಾಮೋ ಪಿತಾ ರಾಮಚಂದ್ರ ಸ್ವಾಮಿ ರಾಮೋ ಸಖಾ ರಾಮಚಂದ್ರ ಸರ್ವಸ್ವ ಮೇ ರಾಮಚಂದ್ರೋ ದಯಾಳು ನಾಣ್ಯ ಜಾನೇ ನೈವ ಜಾನೇ ನ ಜಾನೇ. ದಕ್ಷಿಣೇ ಲಕ್ಷ್ಮಣೋ ಯಸ್ಯ ವಾಮೇ ತು ಜನಕಾತ್ಮಜ ಪುರತೋ ಮಾರುತಿರ್ಯಸ್ಯ ತಂ ವಂದೇ ರಘುನಂದನಂ ಮನೋಜವಂ ಮಾರುತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಇನ್ಮೇಲೆ ನಾನು 11ನೇ ಗ್ರೂಪಿನ ಅರ್ಥಾತ್ ಏನು ಅಂದ್ರೆ ಈ ಹನುಮಾನ್ ಚಾಲೀಸಾ ಪಾಠ ಮಾಡ್ತಕ್ಕಂಥ ಹೆಸರನ್ನ ಓದ್ತೀನಿ. ಆ 11ನೇ ಗ್ರೂಪಿನವರು ಅದನ್ನ ನೀವು ಅವಕಾಶ ಮಾಡಿಕೊಂಡು ಕೇಳಬೇಕಾಗಿ ವಿನಂತಿ. ಮತ್ತು ಯಾರಿಗೀಗ ಅನಿವಾರ್ಯವಾಗಿ ಕೇಳಲಿಕ್ಕೆ ಆಗಿರಂಗಿಲ್ಲೋ ಅವರು ಆಮೇಲೆ ಅದು ಯೂಟ್ಯೂಬ್ನಲ್ಲಿ ಕೇಳಿ ನಿಮ್ಮ ಹೆಸರು ಬಂದಿರೋದನ್ನು ನೋಡಬೇಕು. ಮತ್ತು ಆ ಪ್ರಕಾರವಾಗಿ ನೀವೆಲ್ಲರೂ ವ್ಯವಸ್ಥಿತವಾಗಿ ಪಾಠ ಮಾಡಿಕೊಂಡು ಹೋಗಬೇಕು ಅನ್ನುವಂಥ ನಮ್ಮ ಕರ್ತವ್ಯ. ಆದ್ದರಿಂದ ಇವಾಗ ನಾನು 11ನೇ ಗ್ರೂಪಿನ ಹೆಸರುಗಳನ್ನು ಪಾಠವನ್ನು ಮಾಡತಕ್ಕಂಥ ಭಕ್ತರ ಸಾಧಕರ ಹೆಸರುಗಳನ್ನು ಓದ್ತೀನಿ. ದಯವಿಟ್ಟು ಶ್ರವಣ ಮಾಡಬೇಕು. ದಯವಿಟ್ಟೆಲ್ಲ ಪಾಠ ಮಾಡತಕ್ಕಂಥವರು ಅತ್ಯಂತ ನಿಷ್ಠೆಯಿಂದ ಭಕ್ತಿಯಿಂದ ಮತ್ತು ಆ ಪಾಠವನ್ನು ಪ್ರತ್ಯಕ್ಷ ಮಾರುತಿರಾಯ ಶ್ರವಣ ಮಾಡ್ತಾ ಇದ್ದಾನೆ, ಭಗವಂತ ಕೇಳ್ತಾ ಇದ್ದಾನೆ ಎನ್ನುವಂಥ ಭಾವದಿಂದ ಮಾಡಬೇಕು. ಭಗವಂತನ ಒಂದು ವೈಶಿಷ್ಟ್ಯ ಏನಿದೆ ಅಂದರೆ ಸಹಜವಾಗಿ ನಮಗೀಗ ಅನಿಸ್ತು ಅಂತ ಹೇಳ್ತೀವಿ. ಏನು ಅಂದ್ರೆ ಭಗವಂತ ನಮ್ಮ ಸುತ್ತಮುತ್ತಲೂ ಏನೋ ಒಂದು ಆಕಾಶಕ್ಕಿಂತಲೂ ಸೂಕ್ಷ್ಮವಾಗಿ ವ್ಯಾಪಿಸಿರ್ತಕ್ಕಂಥವ. ಅವನಿಗೆ ಕಣ್ಣು ಇಲ್ಲದೆ ಇದ್ರೂ ನೋಡ್ತಾನೆ, ಕಿವಿ ಇಲ್ಲದೆ ಇದ್ರೂ ಕೇಳ್ತಾನೆ. ಅರ್ಥಾತ್ ಏನು ಅಂತಂದ್ರೆ ಮೂಗಿಲ್ಲದೆ ಇದ್ರೂ ಮೂಸಿ ನೋಡ್ತಾನೆ, ಬಾಯಿ ಇಲ್ಲದೆ ಇದ್ರೂ ಸಂದರ್ಭ ಬಂದಾಗ ಮಾತಾಡ್ತಾನೆ. ಮತ್ತು ಅದೇ ರೀತಿಯಾಗಿ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಅವನಿಂದ ನಮ್ಮ ಅಂತಃಕರಣದಲ್ಲಿ ಉಂಟಾಗ್ತಕ್ಕಂಥ ಅಂತಃಕರಣದಲ್ಲಿ ಅರ್ಥಾತ್ ಏನು ಬರ್ತಕ್ಕಂಥ ಪ್ರತಿಯೊಂದು ಭಾವಗಳನ್ನು ಅಂತಃಕರಣದಲ್ಲಿ ಇರತಕ್ಕಂಥ ಪ್ರತಿಯೊಂದು ಭಾವಗಳನ್ನು ಅವನಿಗೆ ಸೂಕ್ಷ್ಮವಾಗಿ ಅವನು ನಮಗೆ ಗೊತ್ತಾಗಲಿಕ್ಕಿಲ್ಲ, ಅಷ್ಟು ಅವನಿಗೆ ಸೂಕ್ಷ್ಮವಾಗಿ ಆ ಭಾವಗಳು ಗೊತ್ತಾಗ್ತವೆ. ನಮ್ಮ ವಿಚಾರಗಳು ಗೊತ್ತಾಗ್ತವೆ, ನಮ್ಮ ಕಲ್ಪನೆಗಳು, ಅನಿಸಿಕೆಗಳು, ನಮ್ಮ ವಿಕಾರಗಳು, ವಿಕಲ್ಪಗಳು ಎಲ್ಲವೂ ಅವನಿಗೆ ಗೊತ್ತಾಗ್ತವೆ. ಅವನೇ ಅವುಗಳಿಗೆ ಏನಿದ್ದಾನೆ ಅಂತಂದ್ರೆ ಸೂತ್ರಧಾರ ಇರೋದ್ರಿಂದಾಗಿ ಅವನಿಗೆ ಅವೆಲ್ಲ ಗೊತ್ತಾಗ್ತವೆ. ನಮ್ಮ ಅಂತಃಕರಣಗಳಿಗೂ
ನಮ್ಮೊಳಗೂ ಅವನೇ ಇದ್ದಾನೆ, ಹೊರಗೂ ಅವನೇ ಇದ್ದಾನೆ. ಅವನೊಂದು ವೈಶಿಷ್ಟ್ಯ ಏನು ಅಂದರೆ ಅವನಿಗೆ ಅರ್ಥಾತ್ ಏನು ಅಂದ್ರೆ ಅವನ ಬಗ್ಗೆ ಸಾಫ್ಟ್ ಕಾರ್ನರ್ ಆಗಿರ್ತಕ್ಕಂಥ ಭಾವಗಳನ್ನ ಅವ ಲಕ್ಷ್ಯ ಕೊಟ್ಟು ಕೇಳ್ತಾನೆ ಮತ್ತು ಅದಕ್ಕೆ ಅನುಸಾರವಾಗಿ ಅವನು ಏನ್ ಮಾಡ್ತಾನಂದ್ರೆ ರೆಸ್ಪಾನ್ಸ್ ಮಾಡ್ತಾನೆ. ಅವನಿಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ಭಾವಗಳಿದ್ದು ಅಂದ್ರೆ ನಮ್ಮ ಮನುಷ್ಯನಾಗ ಎಷ್ಟೇ ಒಂದೇನು ಅಂದ್ರೆ ಮಾಲಿನ್ಯಪೂರ್ಣವಾದ ಭಾವಗಳು ನಮ್ಮ ಮನುಷ್ಯನಾಗ ಬಂದ್ರೆ ವಿಕಾರಗಳಾಗಲಿ, ವಾಸನೆಗಳಾಗಲಿ, ವಿಕಲ್ಪಗಳಾಗಲಿ, ಕೆಟ್ಟ ವಿಚಾರಗಳಾಗಲಿ, ಕೆಟ್ಟ ಭಾವನೆಗಳಾಗಲಿ ಬಂದ್ರೆ ಅವುಗಳಿಂದ ಅವನು ಏನು ಇರಂಗಿಲ್ಲ ಅಂದ್ರೆ ಅವುಗಳನ್ನು ಅವನು ಹಚ್ಚಿಕೊಳ್ಳಿಕ್ಕೆ ಹೋಗುದಿಲ್ಲ, ಅವುಗಳಿಂದ ಅವನು ನಿರ್ಲಿಪ್ತಿರ್ತಾನೆ. ಆದ್ರೆ ಹೆಂಗೆ ಅವ್ನ ವ್ಯವಸ್ಥೆ ಇದೆ ಅಂದ್ರೆ ನಮ್ಮ ಭಾವನೆಗೆ ಅನುಸಾರವಾಗಿ ನಮ್ಗೆ ಫಲ, ಒಳ್ಳೆಯದು ಕೆಟ್ಟದ್ದು ಫಲ ಅನ್ನುವಂಥದ್ದು ಆಗ್ತಿರ್ತದೆ. ಅವನನ್ನು ಕುರಿತಿರ್ತಕ್ಕಂಥ ಭಾವನೆಗಳಿಗೆ ಮಾತ್ರ ಅವನು ಸ್ಪಂದಿಸ್ತಾನೆ. ಇಲ್ಲದೇ ಇರ್ತಕ್ಕಂಥ ಭಾವನೆಗಳು ನಾವು ಬೈದ್ರೆ ಅವಾಗ ಅದೇನಾಗುವುದಿಲ್ಲ ಅಂದ್ರೆ ಅದ್ರಲ್ಲಿ ಅವನಿಗೆ ಸಂಬಂಧ ಬರುವುದಿಲ್ಲ. ಅವನೇನಿದ್ದಾನೆ ಅಂದ್ರೆ ಆ ವಿಷಯದಲ್ಲಿ ಅವನು ಸುಮ್ಮನೆ ಶಾಂತ ಇರ್ತಾನೆ, ಅವನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡುವುದಿಲ್ಲ. ಆದ್ದರಿಂದ ನಾವು ಬೈದದ್ದು ನಮ್ಮ ಶಬ್ದಗಳ ಒಂದೇನು ಆ ಶಬ್ದಗಳ ಒಂದು ಹಿಂದಿರ್ತಕ್ಕಂಥ ಏನು ಭಾವನೆ ಇರ್ತದೋ ಆ ಭಾವನೆಗೆ ಅನುಸಾರವಾಗಿ ಅವನೇನು ಒಂದು ಕರ್ಮದ ವ್ಯವಸ್ಥೆ ಮಾಡಿದಾನೋ, ಕರ್ಮ ಫಲಗಳ ವ್ಯವಸ್ಥೆ ಮಾಡಿದಾನೋ ಆ ವ್ಯವಸ್ಥೆಗೆ ಅನುಸಾರವಾಗಿ ನಮ್ಗದೊಂದು ಸುಖ ದುಃಖ ಅನ್ನುವಂಥದ್ದು ಸಿಗ್ತದೆ. ಆದ್ರೆ ಭಗವಂತ ಅದನ್ನೇನು ಹಚ್ಕೊಳ್ಳಿಕ್ಕೆ ಹೋಗುದಿಲ್ಲ. ಆದ್ರಿಂದ ನಾವು ಹಂಗ ಭಗವಂತರನ್ನೆಲ್ಲ ಹಚ್ಕೊಳ್ಳಿಕ್ಕೆ ಹತ್ತಿದ್ದ ಅಂದ್ರೆ ನಮ್ಮನ್ನು ನಾವು ಏನಂದ್ರೆ ಜಗತ್ತಿನೊಳಗೆ ಇಳುವಡ್ತಿದ್ದೇ ಇಲ್ಲ. ಅಷ್ಟೊಂದು ನಾವು ಎಲ್ಲರೂ ಏನಿದ್ದೀವಿ ಅಂದ್ರೆ ಅಂಥ ಒಂದು 108 ಮಾಲಿನ್ಯದಿಂದ ಕೂಡಿಕೊಂಡಿರ್ತಕ್ಕಂಥವ್ರು. ಆದ್ರೆ ಅವನನ್ನ ಕುರಿತಿರ್ತಕ್ಕಂಥದ್ದು, ಅವನನ್ನು ಕುರಿತು ನಾವು ಏನಾದ್ರು ಅಲ್ಲಿ ಹತ್ಬಿಟ್ಟು ಒಮ್ಮೆಲೆ ಕಾಣ್ತಕ್ಕಂಥ ನಮ್ಮ ಕಡೆಗೆ ನೋಡ್ತಾನೆ, ಕಿವಿ ಕೊಟ್ಟು ಕೇಳ್ತಾನೆ, ಅದರಿಂದ ಸಂತೋಷ ಪಡ್ತಾನೆ, ಆನಂದ ಪಡ್ತಾನೆ. ಮತ್ತು ಅದರ ಜೊತೆಗೆ ನಾವು ಏನಾದರೂ ಅವನ ಬಗ್ಗೆ ಕೆಟ್ಟ ಭಾವನೆ ಕಾಲಿಲ್ಲ, ಅದ್ರ ಬಗ್ಗೆ ಅವನ ಎಕ್ಸಾಮ್ ತನ್ನ ಕಣ್ಣು ಮುಚ್ಕೊಂಡ್ಬಿಡ್ತಾನೆ. ಯಾವ ರೀತಿಯಾಗಿ ಕೂರ್ಮೋಂಗಾನಿ ಸರ್ವಶಃ ಆಮೆ ಹೆಂಗ ಏನಾದ್ರೂ ಒಂದು ಭಯ ಆಗತ್ತೆ ಉಂಟಾಗ ಭಯ ಆಯಿತು ಅಂದ್ರೆ ಏನಾದ್ರೂ ಒಂದು ಅದಕ್ಕೆ ಏನಾದ್ರೂ ಒಂದು ಪೆಟ್ಟು ಹತ್ತುವಂತಹ ಒಂದು ಸಂದರ್ಭ ಬರ್ತದೆ ಅಂತ ಅನಿಸಿದ ಕೂಡಲೇ ತನ್ನ 4 ಕಾಲುಗಳನ್ನ ಮುಖವನ್ನು ಹೆಂಗೆ ಹೊರ ಎಳ್ಕೊಂಡ್ಬಿಡ್ತದನೋ ಹಾಗೆ ಭಗವಂತನು ನಮ್ಮಿಂದ ಆಗ್ತಕ್ಕಂಥ ಪ್ರತಿಕೂಲ ಭಾವಗಳಿಂದ ಅವನೇನ್ ಮಾಡಿಬಿಡ್ತಾನ ಅಂದ್ರೆ ಸ್ತಬ್ಧ ಆಗಿಬಿಡ್ತಾನೆ. ಅವನಿಗೆ ಅವು ಪ್ರತಿಕೂಲ ಭಾವಗಳು ಅವನಿಗೆ ಹೋಗಿ ಮುಟ್ಟುವುದೇ ಇಲ್ಲ. ಆದ್ರೆ ಏನಾಗ್ತದೆ ಅಂದ್ರೆ ಆ ಒಂದು ಭಾವಗಳನ್ನು ನಾವು ವ್ಯಕ್ತಿ ಮಾಡಿರ್ತೀವೋ ಆ ಭಾವನೆಗಳಿಗೆ ಅನುಸಾರವಾಗಿ ಫಲಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಭಗವಂತ ಮಾಡಿಟ್ಟಾನು ಇಡೀ ಜಗತ್ತಿನ ಬ್ರಹ್ಮಾಂಡ ಸಲುವಾಗಿ. ಅಲ್ಲಿಂದ ಏನಾಗ್ತದೆ ಅಂದ್ರೆ ಆ ವ್ಯವಸ್ಥಾದಿಂದ ನಾವು ಅಂದಿರ್ತಕ್ಕಂಥ ಶಬ್ದಗಳಿಗೆ ಅರ್ಥಾತ್ ಏನು ಅಂದ್ರೆ ಯೋಗ್ಯವಾಗಿರ್ತಕ್ಕಂಥ ಫಲ ಅನ್ನುವಂಥ ನಮ್ಗೆ ಸಿಗ್ತದೆ. ಅದನ್ನು ನಾವು ಅನುಭವಿಸಬೇಕಾಗಿ ಬರ್ತದೆ. ಏನಪ್ಪ ನಾವು ಸ್ವಲ್ಪ ಅರ್ಥಾತ್ ಏನು ಅಂದ್ರೆ ಹಿಂಗೆ ಕೆಟ್ಟ ವಿಚಾರ ಮಾಡೋದ್ರಿಂದ ಇಷ್ಟು ಕೆಟ್ಟ ಫಲ ಅನುಭವಿಸಬೇಕಾಗಿ ಬಂತು ಅಂದ್ರೆ ಅದು ಭಗವಂತರಿಂದ ಬಂದಿರೋದಿಲ್ಲ. ಅದು ಅವನದೇನು ಒಂದು ಕರ್ಮ ಫಲದ ವ್ಯವಸ್ಥೆ ಆದನು, ಅದು ಬಹಳ ದೊಡ್ಡ ವ್ಯವಸ್ಥೆಯನ್ನು ಮಾಡಿಟ್ಬಿಟ್ಟಿರ್ತಾನೆ ಭಗವಂತ, ಅಲ್ಲಿಂದ ಬರ್ತದೆ. ಆದ್ರೆ ನಮ್ಮ ಕಳಕಳಿ ಹೇಳಬೇಕಾದ ಉದ್ದೇಶ ಏನು ಅಂದ್ರೆ ನಾವು ಕಳಕಳಿಯಿಂದ ಹನುಮಾನ್ ಚಾಲೀಸ ಅಂದ್ವಿ. ಏನ್ರಿ ಎಂಥ ಮನಸ್ಸಿನಿಂದ ಎಂಥ ಮನುಷ್ಯ ಇದ್ದಾನ, ಅವ್ ಹನುಮಾನ್ ಚಾಲೀಸ ಅಂದದ್ದು ಭಗವಂತ ಕೇಳಿಸ್ತದೇನು ಗೊತ್ತಾಗ್ತದೇನು ಅಂತಂದ್ರೆ ನಾವು ಮನುಷ್ಯನಿಂದ ಹೆಂಗೆ ಇಟ್ಕೋಲ್ವೇ. ಅರ್ಥಾತ್ ನಿನ್ನೆ ಪ್ರವಚನದಾಗ ಇವತ್ತೊಂದು ಪ್ರವಚನದಾಗ ನಾನು ಓದಿದೆ. ಅರ್ಥಾತ್ ಏನು ಅಂದ್ರೆ ಮಹಾರಾಜರು ಏನಂದ್ರು ಅಂದ್ರೆ ನಾವು ನಾಮಸ್ಮರಣೆ ಮಾಡಿದ್ವಿ ಅಂದ್ರೆ ನಮ್ಮ ಮನಸ್ಸು ಲಕ್ಷ್ಯ ಇರಲಿ ಬಿಡ್ಲಿ, ನಮ್ಮ ಮನಸ್ಸಿನಾಗ ಏನೋ ಕೆಟ್ಟ ವಿಚಾರ ಇರಲಿ, ಕೆಟ್ಟ ಭಾವನಾ ಇರಲಿ, ಆದ್ರೆ ನಾಮಸ್ಮರಣೆ ಮಾಡಿದ್ವಿ ಅಂದ್ರೆ ಮಾತ್ರ ಭಗವಂತನ ನಾಮದ ಸ್ಮರಣೆ ಮಾಡಿದ್ರೆ, ಉಚ್ಚಾರ ಮಾಡಿದ್ರೆ, ಜಪ ಮಾಡಿದ್ರೆ ಅದೇನಾಗ್ತದೆ ಅಂದ್ರೆ ನಿಶ್ಚಿತವಾಗಿಯೂ ಭಗವಂತನ ಮುಟ್ತದೆ ಅನ್ನೋದು ಕಾರಣ. ಏನು ಉಳಿದ ಎಲ್ಲ ಕರ್ಮಗಳಲ್ಲಿ ಇರ್ತಕ್ಕಂಥ ವ್ಯವಸ್ಥೆ. ಮತ್ತು ನಿನ್ನೆ ನಾನು ಇದ್ರೊಳಗೆ ವಾಟ್ಸ್ಆ್ಯಪ್ನ ಹಾಕಿ ನೋಡಿ ಅದ್ರೊಳಗೆ ಬಂದದ ಉಳಿದ ಸಾಧನೆಗಳಿಗೂ ಮತ್ತು ನಾವು ಸಾಧನೆ ಇರ್ತಕ್ಕಂಥ ವ್ಯತ್ಯಾಸ ಅನ್ನುವಂಥ ವಿಷಯದಲ್ಲಿ ಉಳಿದ ಯಾವುದೇ ಒಂದು ಸಾಧನೆ ಆಗಲಿ ಅಥವಾ ವ್ಯವಹಾರ ಆಗಲಿ ಅದ್ರೊಳಗೆ ನಾವು ಹೆಂಗೆ ಪ್ರತಿಕ್ರಿಯೆ ಮಾಡ್ತೀವಿ ಅನ್ನೋದನ್ನು ಭಗವಂತ ಅದನ್ನೇನು ಮಾಡೋದಿಲ್ಲ ಅಂದ್ರೆ ಅದನ್ನು ನೋಡ್ಲಿಕ್ಕೆ ಹೋಗೋದಿಲ್ಲ. ಅವನ ಏನಿಲ್ಲ ಅಂದ್ರೆ ಎಲ್ಲ ವಿಷಯದಲ್ಲೂ ಒಂದು ಸದ್ಭಾವನೆ ಇದ್ದವನೇ ಇದ್ದಾನೆ. ಅವನು ಯಾರಿಗೂ ಒಂದು ದೋಷ ನೋಡುವುದಿಲ್ಲ. ಆದರೆ ಆ ದೋಷಕ್ಕೆ ಫಲ ಏನಾಗಬೇಕು ಅನ್ನೋದ್ರದ್ದು ಏನೊಂದು ವ್ಯವಸ್ಥೆ ಮಾಡ್ಯಾನು, ಅಲ್ಲಿಂದ ಫಲ ಅನ್ನುವಂಥದ್ದು ನಮಗೆ ಒದಗಿ ಬರ್ತದೆ ಹೊರತು ಭಗವಂತನ ನೋಡಿಲ್ಲ. ಅಂಥದ್ರೊಳಗೂ ಅದನ್ನ ಭಗವಂತ ಹೇಳಿದ ಅವಿಚೇತ್ಸು ದುರಾಚಾರವು
ಎಂಥ ದುರಾಚಾರ್ಯನ ಯಾಕೆ ಇಟ್ಕೊಳ್ಳಕ ಎಂಥ ದುರಾಚಾರ್ಯನ ಯಾಕೆ ಇಟ್ಕೊಳ್ಳಕ ಅವ್ ನಾಮಸ್ಮರಣೆ ಮಾಡಿದ್ರೆ ಅವೇನಾದ ಅಂತ ತಿಳ್ಕೋಬೇಕು ಅಂದ್ರೆ ಸತ್ಪುರುಷ ಆದಂತೆ ತಿಳ್ಕೋಬೇಕು. ಮಹಾರಾಜನ್ ಕೇಳಿದ್ರು, ಅಲ್ರಿ ನಾನು ಜಪಮಾಲಿ ಇಟ್ಕೊಳ್ಳೋದ್ರಾಗ ನಾವು ಸಾಧು ಆಗೇ ಬಿಡ್ತೇವೆ. ಆಗೇ ಬಿಟ್ಟ ಹೆಂಗಾದ? ಮಹಾರಾಜ್ ಹೇಳಿದ್ರು, ನಿಮ್ಮ ಮನೆ ಮಕ್ಕಳಿಗೆ ಯಾರಾದ್ರೂ ಪಕ್ಕದ ಮನೆಯವರು ಕಾಶಿಗೆ ಹೊಂಟಿದ್ರು, ಎಲ್ಲ ತಯಾರಿ ಮಾಡಿಕೊಂಡು ತಮ್ಮ ಗಾಡಿ ಒಳಗೋ ಟ್ಯಾಕ್ಸಿ ಒಳಗೋ ಎಲ್ಲ ಸಾಮಾನು ಇಟ್ಕೊಂಡು ಬಾಗಿಲಿಗೆ ಬೀಗ ಹಾಕೊಂಡು ಸ್ಟೇಷನ್ಗೆ ಹೋದ್ರು. ಕಾಶಿಗೆ ಹೋಗ್ಬೇಕು ಅಂತ ಟ್ರೈನಿಗೆ ಹೋಗ್ಬೇಕು ಅಂತ ಸ್ಟೇಷನ್ಗೆ ಹೋದ್ರು. ಅವ್ರ ಹತ್ಲಾಗ ಹೋಗಿ ಒಂದು 5 ನಿಮಿಷ ಆಗಿದ್ದಿಲ್ಲ. ಇನ್ನೂ ಅಷ್ಟೊತ್ತಿಗೊಬ್ರು ಯಾರೋ ಬಂದು ಇವ್ರು ಎಲ್ಲಿ ಹೋದ್ರಿ ಅಂತ ಕೇಳಿದ್ರೆ ಏನು ಹೇಳ್ದೆ? ಅವ್ರು ಕಾಶಿಗೆ ಹೋದ್ರಿ ಅಂತ ಹೇಳ್ದೆ. ಇನ್ನೂ ಅವ್ರ ಸ್ಟೇಷನ್ ಸೈಡ್ ಮುಟ್ಟಿರಂಗಿಲ್ಲ. ನಾವು ಏನಂತೀವಿ ಅಂದ್ರೆ ಕಾಶಿಗೆ ಹೋದ್ರು ಅಂತ ಹೆಂಗೆ ಹೇಳ್ತೀವಿ? ಹಂಗ ಒಬ್ಬ ಮನುಷ್ಯ ಕೈಯಾಗ ಜಪಮಾಲಿ ಹಿಡ್ಕೊಂಡ ಅಂದ್ರೆ ಅವ್ನು ಸಾಧು ಆದಂತೆ ತಿಳ್ಕೋಬೇಕು. ನಾಮಸ್ಮರಣೆ ಮಾಡ್ಲಿಕ್ಕಂತ ಅಂದ್ರೆ ಅವ್ನು ಒಳ್ಳೆ ಮನುಷ್ಯ ಆದಂತೆ ತಿಳ್ಕೋಬೇಕು. नामस्मरण केला आणि तो वाया गेला ऐसा न देखला न ऐकला. हनुमान चालीसाचा पाठ केला तो वाया गेला ऐसा न देखला न ऐकला. हनुमान चालीसा पाठ ಮಾಡಿದ ಮತ್ತು ಕೆಟ್ಟ ಹೋದ ಅನ್ನುವಂಥವು ನಾವು ಈವರೆಗೂ ನೋಡಿಲ್ಲ ಮತ್ತು ಕೇಳಿಲ್ಲ ಅನ್ನೋ ಹಾಗೆ ಭಗವಂತ ಏನ್ ಮಾಡ್ತಾನಂದ್ರೆ ಅವನು ಬಹಳ ಅತ್ಯಂತ ದಯಾಳು ಇದ್ದಾನೆ. ನಾವು ಎಷ್ಟು ಅಜ್ಞಾನಿ ಇದ್ದೀವಿ ಅನ್ನೋದ್ರ ಕಲ್ಪನಾ ಅದ. ಒಬ್ಬ ಸಣ್ಣ ಮಗು ಅರ್ಥಾತ್ ನಮ್ಮ ಹುಡುಗ ಒಬ್ಬ ಬರೀ ಕಿಡಿಗೇಡಿತನ ಮಾಡ್ತಿದ್ದ ಅಂತಂದ್ರೆ ಏನೋ ಒಂದು ಸಣ್ಣದೊಂದು ಚಲೋ ಕೆಲಸ ಮಾಡಿದ ಕೂಡಲೇ ತಾಯಿಗೆ ಎಷ್ಟು ಇದು ಆಗ್ತದ. ನನ್ನ ಮಗ ನೋಡ್ರಿ ಚಂದ ಮಾಡಿದ, ನನ್ನ ಮಗ ನೋಡ್ರಿ ಚಂದ ಮಾಡಿದ. ಮುಂಜಾನೆ ಸಂಜೆ ತನಕ ಕಿಡಿಗೇಡಿತನ ಮಾಡ್ತಿರ್ತಾನೆ. ಬರೀ ಅದನ್ನ ಮಾಡದೆ ಇದನ್ನ ಮಾಡದೆ ಅವ್ರನ್ನ ಬಿಡದೆ ಇವ್ರನ್ನ ಬಿಡದೆ ಅವ್ರಿಗೆ ಬೈದೆ ಇವ್ರಿಗೆ ಬೈದೆ ಇದನ್ನ ಮಾಡ್ತಿರ್ತಾನ. ಅಂಥದ್ರೊಳಗೆ ಒಂದು ಸಣ್ಣದೊಂದು ಏನೋ ಒಂದು ಸಣ್ಣ ಕೆಲಸ ಯಾರಿಗೂ ಒಬ್ರಿಗೆ ಉಪ್ಪು ಹಾಕಿದ. ಅಷ್ಟಕ್ಕೆಲ್ಲ ತಾಯಿಗೆ ಎಷ್ಟು ಸಂತೋಷ ಆಗ್ತಂದ್ರೆ ನನ್ನ ಮಗ ನೋಡ್ರಿ ಅವ್ರಿಗೆ ಎಷ್ಟು ಉಪ್ಪು ಹಾಕಿದ್ ನೋಡ್ರಿ ಹೆಂಗೋ ಹಂಗೆ ನಾವು ಮುಂಜಾನೆ ಸಂಜೆ ತನಕ ಏನಾದ್ರೂ ಮಾಡ್ತಿರ್ವಲ್ವ. ಯಾಕೆ ಒಂದು 11 ಸಲ ಹನುಮಾನ್ ಚಾಲೀಸ ಅಂದ್ವಿ ಅಂದ್ರೆ ಭಗವಂತ ಎಷ್ಟು ಸಂತೋಷ ಆಗ್ತದಂದ್ರೆ ನೋಡ್ರಿ ನಮ್ಮ ಮಗ ಹೆಂಗೆ ಹನುಮಾನ್ ಚಾಲೀಸ ಪಾಠ ಮಾಡಿದ ಅಂತ ಹಂಗೆ ಆಗ್ತದೆ. ಆದ್ರೆ ನಮ್ಮ ಕಳ್ಕಳಿ ಏನದ ಅಂದ್ರೆ ನಮ್ಗೆ ಎಂಥ ಪರಿಸ್ಥಿತಿನೇ ಇರಲಿ, ಎಂಥ ಮನಸ್ಥಿತಿನೇ ಇರಲಿ, ನಮ್ಮಲ್ಲಿ ಏನಾದ್ರೂ ದೋಷಗಳಿರಲಿ, ದೌರ್ಬಲ್ಯಗಳಿರಲಿ, ದುರ್ಗುಣಗಳಿರಲಿ, ನಾವು ಕಳ್ಕಲಿಂದ ಹನುಮಾನ್ ಚಾಲೀಸ ಅಂದ್ರೆ ಭಗವಂತ ನಿಶ್ಚಿತವಾಗಿ ಅದರ ಫಲವನ್ನು ನಮ್ಗೆ ಕೊಡ್ತಾನೆ. ಯಾಕಂದ್ರೆ ಅವ್ನು ಚಲೋದನ್ನ ಅಷ್ಟ ನೋಡ್ತಕ್ಕಂಥ ಇದ್ದಾನೆ. ಅವನು ಮರ್ಮಗ್ರಾಹಿ ಇದ್ದಾನ. ಅವೇನದ ಅಂದ್ರೆ ಹಂಸ ಕ್ಷೀರ ನ್ಯಾಯ ನಂಗ ಆ ಭಗವಂತ ಏನ್ ಮಾಡ್ತಾನ, ಆ ರಾಜಹಂಸ ಏನ್ ಮಾಡ್ತಾನಂದ್ರ ಹಾಲು ನೀರು ಕುಡಿಸಿಟ್ಟರು ಇನ್ನು ಹಾಲು ಅಷ್ಟ ಕುಡಿತದ. ಹೆಂಗೋ ಹಂಗೆ ಭಗವಂತ ನಾವು ಒಳ್ಳೇದನ್ನು ಮಾಡಿದ್ದನ್ನು ಅಷ್ಟ ಗ್ರಹಣ ಮಾಡ್ತಾನೆ. ಉಳಿದ ಕರ್ಮದ ಫಲ ಏನದನ್ನು ನಾವು ನಮ್ಮ ಆ ಭಗವಂತಂದೇನೋ ಒಂದು ವ್ಯವಸ್ಥೆ ಅದನ್ನು ಬ್ರಹ್ಮಾಂಡ ಸಲುವಾಗಿ ಅದರೊಳಗಿಂದ ನಾವು ಅನುಭವಿಸಬೇಕಾಗಿರುತ್ತೆ. ಅದಕ್ಕೆ ಭಗವಂತಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅದು ಸಹಿತ ನಿಧಾನವಾಗಿ ಕಡಿಮೆ ಆಗ್ತದೆ ನಾವು ಒಳ್ಳೆ ನಾಮಸ್ಮರಣೆ ಉಪಾಸನೆ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ. ಆದ್ದರಿಂದ ನಮ್ಮ ಕಳ್ಕಳಿಗೆ ಏನದು ಅಂದ್ರೆ ನಾವು ಹೆಚ್ಚಾಗಿ ಹನುಮಾನ್ ಚಾಲೀಸ ಪಾಠ ಮಾಡಬೇಕು ಅನ್ನುವಂಥದ್ದೇ ನಮ್ಮ ಕಳ್ಕಳಿ ಅದ. ಇವತ್ತಿನ ನಾವು ಪಾಠಕರ್ತೃಗಳ ಹೆಸರನ್ನು ಓದಲಿಕ್ಕೆ ಶುರು ಮಾಡ್ತೀವಿ. ಆದ್ದರಿಂದ ಎಲ್ಲರೂ ಲಕ್ಷ್ಯ ಕೊಡಬೇಕಾಗಿ ವಿನಂತಿ. ಶ್ರೀರಾಮ್ ಸಮರ್ಥ. ಕಮಲೇಶ್ ಎಸ್ ಬೆಂಗಳೂರು. ವಿಶ್ವಾಸು ಮೀನಾ ಉತ್ತರ ಭಾದ್ರಪದ 108. ಗೀತಾ ಜೆ ಅಣ್ಣಿಗೇರಿ ಬೆಂಗಳೂರು. ವಶಿಷ್ಠ ವೃಷಭ ರೋಹಿಣಿ 27. ಜಯಂತಿ ಮೈಸೂರು. ಲೋಹಿತಾ ಕೌಶಿಕ್ ವೃಷಭ ರೋಹಿಣಿ 24. ಚೇತನಾ ಶರ್ಮಾ ಬೆಂಗಳೂರು. ಗೌತಮ ಮೇಷ ಅಶ್ವಿನಿ 21. ಸುಪ್ರೀತಾ ಹುಬ್ಳಿ. ವಶಿಷ್ಠ ಮಕರ ಧನಿಷ್ಠ 15. ಗಿರೀಶ್ ವಿ ಅಣ್ಣಿಗೇರಿ ಬೆಂಗಳೂರು. ವಶಿಷ್ಠ ಮಿಥುನ ಪುನರ್ವಸು 13. ಸುನೀತಾ ಪಾಟೀಲ್ ಧಾರವಾಡ. ಅಗಸ್ತ್ಯ ಮೇಷ ಭರಣಿ 13. ಸುನೀತಾ ಪಾಟೀಲ್ ಅನಿಸಲಾಗಿದೆ. ಸರ್ವಜಾ HR ಹೊಸದುರ್ಗ. ಹರಿತಸ್ಯ ಕುಂಭ ಶತಭಿಷ 12. ಡಿ ಭಾರತಿ ಹಾಸನ. ಕೌಶಿಕ್ ಮೇಷ ಭರಣಿ 12. ಕಮಲಾ ಎಂ ಕುಲಕರ್ಣಿ ಓಲ್ಡ್ ಹುಬ್ಳಿ. ವಶಿಷ್ಠ ಮೇಷ ಅಶ್ವಿನಿ 12. ಅಪರ್ಣಾ ಜಿ ಅಣ್ಣಿಗೇರಿ ಬೆಂಗಳೂರು. ವಶಿಷ್ಠ ಮಕರ ಶ್ರವಣ 11. ಪದ್ಮಾ ಟೋಲ್ ಶ್ರೀನಗರ ಧಾರವಾಡ. ವಿಶ್ವಾಮಿತ್ರ ಮೀನಾ ರೇವತಿ 11. ರಜನಿ ದೇಸಾಯಿ ಕೊಪ್ಪಳ. ಶ್ರೀವತ್ಸ ಮೀನಾ ರೇವತಿ 11. ರೇವತಿ ಜವಳಿ. ಗೌತಮ್ ಸಿಂಹ ಮಗ 11. ವೈಷ್ಣವಿ ಕುಲಕರ್ಣಿ ಧಾರವಾಡ. ವಿಶ್ವಾಮಿತ್ರ ಮೇಷ ಭರಣಿ 11. ಮಂಗಳಾ ನಟರಾಜ್ ಬೆಂಗಳೂರು. ನಿತುಂಡಿಲಾ ಕನ್ಯಾ ಹಸ್ತ 11. ಶ್ರೀಗೌರಿ ಬೆಂಗಳೂರು. ಭಾರದ್ವಾಜ್ ಕುಂಭ ಧನಿಷ್ಠ 11. ನಿವೇದಿತಾ ಡಿ ಕಿತ್ತೂರು ಬೆಂಗಳೂರು. ವಶಿಷ್ಠ ಮಕರ ಧನಿಷ್ಠ
ನಿವೇದಿತಾ ಡಿ ಕಿತ್ತೂರು 11 ಸಣ್ಣ ನಿವೇದಿತಾ ಡಿ ಕಿತ್ತೂರು ಬೆಂಗಳೂರು ವಶಿಷ್ಠ ಮಕರ ಧನಿಷ್ಠ 11 ದಿವಾಕರ್ ಕಿತ್ತೂರು ಬೆಂಗಳೂರು ವಶಿಷ್ಠ ವೃಷಭ ಮೃಗಶಿರ 11 ದಿವ್ಯಾ ಕಿತ್ತೂರು ಬೆಂಗಳೂರು ವಶಿಷ್ಠ ಕನ್ಯಾ ಹಸ್ತ 11 ಶಾರದಾ ಪುರಾಣಿಕ್ ಬೆಂಗಳೂರು 11 ರಾಜಲಕ್ಷ್ಮಿ ಶಿವಮೊಗ್ಗ ಭಾರದ್ವಾಜ ಮಿಥುನ ಆರ್ದ್ರ 11 ರೇಖಾ ಜೋಶಿ ದಾವಣಗೆರೆ ಅಗಸ್ತ್ಯ ವೃಷಭ ಕೃತಿಕಾ 11 ಕಾವ್ಯ ಜೋಶಿ ದಾವಣಗೆರೆ ಅಗಸ್ತ್ಯ ಶಿವಮೊಗ್ಗ 11 ಸುಧಾ ಇನಾಮದ ಧಾರವಾಡ ಕೌಶಿಕ್ ಮಿಥುನ ಪುನರ್ವಸು 11 ವೀಣಾ ಭಟ್ ಹಡಗಲಿ ಶ್ರೀವಾಸ್ತವ ಶಿವ ಉತ್ತರ ಭಾರತ 11 ಪ್ರತಿಭಾ ಮುತಾಲಿಕ್ ಕುಕ್ಕೇರಿ ಬೆಳಗಂ ಕೌಶಿಕ್ ಕರ್ಕ ಆಶ್ಲೇಷ 11 ಅಮೋಘ್ ಬಿ ದೇಶಪಾಂಡೆ ಬದಾಮಿ ಅತ್ರಿ ಮೀನಾ ಉತ್ತರ ಭಾರತ 11 ಅಕ್ಷತಾ ಬಿ ದೇಶಪಾಂಡೆ ಬದಾಮಿ ಅತ್ರಿ ಮೀನಾ ರೇವತಿ 11 ಭಾಲಚಂದ್ರ ದೇಶಪಾಂಡೆ ಬದಾಮಿ ಅತ್ರಿ ಮೇಷ ಕೃತಿಕಾ 11 ಎಸ್ ಪ್ರಭಾವತಿ ಬೆಂಗಳೂರು ಹರಿತಸ್ಯ ಮೇಷ ಭರಣಿ 11 ಸಂಧ್ಯಾ ದೇವಾಲಯ ಹುಬ್ಳಿ ಕಾಶ್ಯಪ ಧನು ಪೂರ್ವಾಷಾಢ 11 ಗೋಪಾಲಕೃಷ್ಣ ಕುರುಬುರ್ಗಿ ಹುಬ್ಳಿ ಗೌತಮ್ ಮಕರ ಉತ್ತರಾಷಾಢ 11 ಸುಮಾ ಸತೀಶ್ ಬೆಂಗಳೂರು ಭಾರದ್ವಾಜ ಮೇಷ ಅಶ್ವಿನಿ 11 ಭಾಗ್ಯ ಸತೀಶ್ ಬೆಂಗಳೂರು ನಿಚುಂಡಲ ಸಿಂಹ ಉತ್ತರ 11 ಸುರೇಶ್ ಕುಲಕರ್ಣಿ ಹಾವೇರಿ ಕಾಶ್ಯಪ ಮಕರ ಶ್ರವಣ 11 ಸುರೇಶ್ ಎಚ್ ಕುಲಕರ್ಣಿ ಹಾವೇರಿ ಕಾಶ್ಯಪ ಮಕರ ಉತ್ತರಾಷಾಢ 11 ಸವಿತಾ ಕುಲಕರ್ಣಿ ಹಾವೇರಿ ಕಾಶ್ಯಪ ಸಿಂಹ 11 ರಜನಿ ಹಾಲಗೇರಿ ಬೆಂಗಳೂರು ಗೌತಮ ಕಟಕ ಪುಷ್ಯ 11 ಸೌಭಾಗ್ಯ ಹಾಲಗೇರಿ ಬೆಂಗಳೂರು ಗೌತಮ ಆರ್ದ್ರ 11 ಮನೋಹರ ಎಸ್ ಲಿಖರ್ ಪುಣೆ ಕಾಶ್ಯಪ್ ಕನ್ಯಾ ಉತ್ತರ ಪಾಲ್ಗುಣೆ 11 ಸುಮಾಯು ಶಿಬ್ರಿಕೇರಿ ಅಲ್ನಾವರ್ ಶ್ರೀವತ್ಸ ಕುಂಭ ಶತಭಿಷ 11 ರೂಪಾ ಶಾಂಭವ್ ಹುಬ್ಳಿ ತುಲಾ ಸ್ವಾತಿ 11 ಭುವನೇಶ್ವರಿ ಬಿ ಬೆಂಡಿಗೇರಿ ಹುಬ್ಳಿ ಶಿವ ತುಲಾ ಸ್ವಾತಿ 11 ಪ್ರತಿಭಾ ಬಿ ಮುತಾಲಿಕ್ ಹುಕ್ಕೇರಿ ಕೌಶಿಕ ಕರ್ಕ ಆಶ್ಲೇಷ 11 ಶಶಿಕಾಂತ್ ಬಿ ಹೊನ್ನಂಗಿ ಬೆಳಗಂ ಗಾರ್ಗೆ ವೃಶ್ಚಿಕ ಜ್ಯೇಷ್ಠ 11 ಪ್ರಭಾವತಮ್ಮ ಬೆಂಗಳೂರು ಮೇಷ ಭರಣಿ 11 ಗೀತಾ ಆರ್ ಖರ್ಗೇಕರ್ ಹುಬ್ಳಿ ಕಾಶ್ಯಪ ಮೇಷ ಅಶ್ವಿನಿ 11 ಬಿ ಲಕ್ಷ್ಮಿ ಪ್ರಸನ್ನ ಹೈದರಾಬಾದ್ ಹರಿತಸ್ಯ ವೃಶ್ಚಿಕ ದುಲಾಲ 11 ಕೆ ಅರುಂಧತಿ ಅಗಸ್ತ್ಯ ಕುಂಭ ಪೂರ್ವ ಭಾರತದ 11 ಮೃದುಲಾ ಮುತಾಲಿಕ್ ದೇಸಾಯಿ ಕಲಘಟಗಿ ಮಿತ್ರ ಮಕರ ಶ್ರವಣ 11 ಗೀತಾ ಯಾದಪ್ಪನವರ್ ಹುಬ್ಳಿ ಕಾಶ್ಯಪ ಮೇಷ ಭರಣಿಯ 11 ಜಯಶ್ರೀ ಸೊರಟೂರ್ ಹೊಸಪೇಟ್ ವಶಿಷ್ಠ ಕುಂಭ ಧನಿಷ್ಠ 11 ಸುನೀತಾ ರಾಣಿ ಹಿಂದೂಪುರ ಎಪಿ ತೋಟಕ ಕುಲ ಕನ್ಯಾ ಹಸ್ತ 11 ಪದ್ಮಶ್ರೀ ಯುಬಿ ರಟ್ಟಿಹಳ್ಳಿ ತೋಟಕ ಕುಲ ಸಿಂಹ ಮಘ 11 ಶ್ರೀ ಚೈತನ್ಯ ಮಾಳ್ವೇಕರ್ ಧಾರವಾಡ ವಶಿಷ್ಠ ಕುಂಭ ಶತಭಿಷ 11 ಸಿ ಕೃಷ್ಣವೇಣಿ ಬೆಂಗಳೂರು ಸೂರ್ಯಕುಲ ವೃಶ್ಚಿಕ ಜ್ಯೇಷ್ಠ 11 ಸುನೀತಾ ಆರ್ ಕಲಬುರ್ಗಿ ಹುಬ್ಳಿ ಗೌತಮ್ ಮೇಷ ಭರಣಿ 11 ಜಯಲಕ್ಷ್ಮಿ ಕೆ ಆರ್ ಬೆಂಗಳೂರು ಕೌಶಿಕ್ ಧನು ಪೂರ್ವಾಷಾಢ 11 ಶಶಿಕಲಾ ಜಿ ರಾವ್ ಅಶ್ವತ್ಪುರ ಅತ್ರಿ ವೃಷಭ ರೋಹಿಣಿ 11 ಸುಮಿತ್ರಾ ಬಿಜಿ ಬಿರೂರ್ ಅತ್ರಿ ತುಲಾ ಸ್ವಾತಿ 11 ವಂದನಾ ಹರೀಶ್ ಬೆಂಗಳೂರು ಭಾರದ್ವಾಜ ವೃಷಭ ರೋಹಿಣಿ 11 ರತ್ನಾಬಾಯಿ ಜಿ ಕುಲಕರ್ಣಿ ಬೆಂಗಳೂರು ಕಾಶ್ಯಪ ಕುಂಭ ಧನಿಷ್ಠ 11 ಶ್ರೀದೇವಿ ಎ ಪೂಜಾ ಧಾರವಾಡ ಗೌತಮ ಮಿಥುನ ಆರ್ದ್ರ 11 ದೀಪಾ ದಂಡವತಿ ಧಾರವಾಡ ಹರಿತಸ್ಯ ಕರ್ಕ ಆಶ್ಲೇಷ 11 ಸುಷ್ಮಾ ಆರ್ ದೊಡ್ಡಮನಿ ಗುಲ್ಬರ್ಗ ಅಹೋ ಭೂನ್ಯ ತುಲಾ ಸ್ವಾತಿ 11 ಆರ್ ಕೆ ಜೋಶಿ ಧಾರವಾಡ ಶ್ರೀವತ್ಸ ಸಿಂಹ ಮಗ 11 ನಂದಾ ಮಳಲಿ ಹುಬ್ಳಿ ಕಾಶ್ಯಪ್ ತುಲಾ ವಿಶಾಖ 11 ರಾಮಕೃಷ್ಣ ಡಿ ಕುಲಕರ್ಣಿ ನವನಗರ ಹುಬ್ಳಿ ವಶಿಷ್ಠ ಕನ್ಯಾ ಉತ್ತರ 11 ಪ್ರೇಮಾ ಆರ್ ಕುಲಕರ್ಣಿ ಹುಬ್ಳಿ ವಶಿಷ್ಠ 11 ಯಲಗುರೇಶ್ ಜಿ ಫಡ್ಕಿ ಹುಬ್ಳಿ ಅತ್ರಿ ತುಲಾ ಚಿತ್ತ 11 ತುಂಗಾಬಾಯಿ ಜಿ ಫಡ್ಕಿ ಹುಬ್ಳಿ ಅತ್ರಿ ಧನು 11 ಭರತ್ ಜಿ ಪದಕಿ ಎಲ್ಲ ಪದಕಿಗಳು ಹುಬ್ಳಿ ಅತ್ರಿ ವರ್ಷಿಕ 11 ಭವಾನಿ ಜೆ ಪದಕಿ ಹುಬ್ಳಿ ಅತ್ರಿ ಮಿಥುನ 11 ಪ್ರತಿಭಾ ಜಿ ಪಾಟೀಲ್ ಹುಬ್ಳಿ ವಶಿಷ್ಠ ಕನ್ಯಾ 11 ಪ್ರಜ್ಞಾ ಪಿ ಪಾಟೀಲ್ ಹುಬ್ಳಿ ವಶಿಷ್ಠ 11 ಸೋನುಬಾಯಿ ಆರ್ ಕುಲಕರ್ಣಿ ಹುಬ್ಳಿ ಭಾರದ್ವಾಜ ಸಿಂಹ 11 ಕೆ ರೋಹಿಣಿ
ನವನಗರ ಹುಬ್ಳಿ, ವಿಶ್ವಾಮಿತ್ರ ದೇಶಾಶ್ವಿನಿ 11, ಮಾಲತೇಶ್ ಕುಲಕರ್ಣಿ ಓಲ್ಡ್ ಹುಬ್ಳಿ, ವಶಿಷ್ಠ ಧನು ಪೂರ್ವಾಷಾಢ 11, ಸುಶೀಲಾ ಮಾತನ್ನವರ್ ಶಿವಮೊಗ್ಗ, ಶಿವಧನು ಪೂರ್ವಾಷಾಢ 11, ಶ್ರೀವಲ್ಲಭ ಕುಲಕರ್ಣಿ ಹುಬ್ಳಿ, ವಶಿಷ್ಠ ಕರ್ಕ ಆಶ್ಲೇಷ 11, ರೋಹಿಣಿ ಎಸ್ ಕುಲಕರ್ಣಿ ಹುಬ್ಳಿ, ವಶಿಷ್ಠ ಮೇಷ ಭರಣಿ 11, ಅವಿನಾಶ್ ಮಹಾಶಬ್ದೆ ಬೆಂಗಳೂರು, ಶಾಂಡಿಲ್ಯ ಮಕರ ಶ್ರವಣ 10, ದೇವಿಕಾ ಮತ್ತು ಸರ್ವೇಶ್ ಧಾರವಾಡ, ಶಿವಮೇಶ ಅಶ್ವಿನಿ 10, ಸ್ಮಿತಾ ಎಚ್ ನಾಯ್ಕ್ ಹುಬ್ಳಿ, ಕೌಶಿಕ್ ಕರ್ಕ ಪುನರ್ವಸು 10, ರಾಧಾಲಕ್ಷ್ಮಿ ಎಚ್ ಪಿ ಶಿವಮೊಗ್ಗ, ಭಾರದ್ವಾಜ್ ಮಿಥುನ ಆರ್ದ್ರ 9, ವಸಂತ ಕೇಣಿ ಹುಬ್ಳಿ, ಅಂಗಿರಸ್ ಕರ್ಕ ಆಶ್ಲೇಷ 7, ಜ್ಯೋತಿ ಸಿ ಎಸ್ ತರೀಕೆರೆ, ವಿಶ್ವಾಮಿತ್ರ ವೃಷಭ ರೋಹಿಣಿ 7, ಅನನ್ಯ ಕುಲಕರ್ಣಿ ಹುಬ್ಳಿ, ಮೌಲ್ಗಲ್ಯ ಮಕರ ಶ್ರವಣ 7, ರಜನಿ ಜೋಶಿ ಹುಬ್ಳಿ, ಮೌಲ್ಗಲ್ಯ ಕರ್ಕ ಆಶ್ಲೇಷ 7, ಕುಮುದಾ ಬದರೀಶ್ ಬೆಂಗಳೂರು, ಮೌಲ್ಗಲ್ಯ ಮೇಷ ಭರಣಿ 7, ಸವಿತಾ ದೇಸಾಯಿ ಧಾರವಾಡ, ಶಿವಕುಲ ಸ್ವಾತಿ 7, ಶ್ರೀ ವೆಂಕಟರಮಣ ಬೆಂಗಳೂರು, ಸೂರ್ಯಕುಲ ಕನ್ಯಾ ಹಸ್ತ 7, ಗೀತಾಂಜಲಿ ಎಚ್ ಹುಬ್ಳಿ, ತುಲಾ ಸ್ವಾತಿ 7, ವೀಣಾ ಚಿಟ್ನೀಸ್ ಬೆಂಗಳೂರು, ವಿಶ್ವಾಮಿತ್ರ ಕುಂಭ ಪೂರ್ವ ಭಾದ್ರಪದ 7, ಇಂದುಮತಿ ವಿ ಅಣ್ಣಿಗೇರಿ ಬೆಂಗಳೂರು, ವಶಿಷ್ಠ ವೃಷಭ ರೋಹಿಣಿ 5, ಸುವರ್ಣ ಎಂ ಬೆಂಗಳೂರು, ವಾಲ್ಮೀಕಿ ವೃಶ್ಚಿಕ ಜ್ಯೇಷ್ಠ 5, ಹರೀಶ್ ಬೊಮ್ಮನಹಳ್ಳಿ ಹುಬ್ಳಿ, ವಿಶ್ವಾಮಿತ್ರ ಧನು ಪೂರ್ವಾಷಾಢ 5, ಶೈಲಾ ಎ ಜೋಶಿ ಹುಬ್ಳಿ, ಅಗಸ್ತ್ಯ ಸಿಂಹ ಮಘ 5, ಜಯಶ್ರೀ ನಾಡಿ ಶಿವಮೊಗ್ಗ, ಶ್ರೀವತ್ಸ ಮಕರ ಶ್ರವಣ 5, ನಾಗರಾಜ್ ಮುದ್ರೆಬೆಟ್ಟು ಧಾರವಾಡ, ಅತ್ರಿ ಧನು ಪೂರ್ವಾಷಾಢ 5, ಪ್ರಕಾಶ್ ಜೋಶಿ ಗುಡಿಗೇರಿ ಧಾರವಾಡ, ಮೌಲ್ಗಲ್ಯ ವೃಶ್ಚಿಕ ಅಂದಾಧ 5, ವಿದ್ಯಾ ಮುದ್ರೆಬೆಟ್ಟು ಧಾರವಾಡ, ಅತ್ರಿ ಕನ್ಯಾ ಹಸ್ತ 5, ವಿಶ್ವನಾಥ್ ಜೋಶಿ ಹೊಸಪೇಟ್, ಗಾರ್ಗೆ ಮಿಥುನ ಪುನರ್ವಸು 5, ಭಾರತಿ ಎಸ್ ಪಿ ಹರಿಹರ್, ಭಾರದ್ವಾಜ್ ಮಕರ ಶ್ರವಣ 5, ಗೀತಾ ಜೋಶಿ ಹೊಸಪೇಟ್, ಗಾರ್ಗೆ ವೃಶ್ಚಿಕ ಅಂದಾಧ 5, ಅಂಜಲಿ ದೇಶಪಾಂಡೆ ಬೆಂಗಳೂರು, ಋತಸ್ಯ ಧನು ಪೂರ್ವಾಷಾಢ 5, ರಾಮಕೃಷ್ಣ ಎಸ್ ತುಮಕೂರು, ಗೌತಮ್ ಮಿಥುನ್ ಮೃಗಶಿರ 5, ಪ್ರಭಾ ಎಂ ಹಬ್ಬು ಅಂಕೋಲಾ, ವಿಶ್ವಾಮಿತ್ರ ಮೀನ್ ರೇವತಿ 5, ಸುಚೇತಾ ಕುಲಕರ್ಣಿ ಧಾರವಾಡ, ವಿಶ್ವಾಮಿತ್ರ ಕನ್ಯಾ ಹಸ್ತ 5, ಮನೋಹರ್ ಕುಲಕರ್ಣಿ ಧಾರವಾಡ, ಮೌನಾ ಭಾರ್ಗವ್ ಕರ್ಕ ಆಶ್ಲೇಷ 5, ಪ್ರಕಾಶ್ ಕೆ ಕುಲಕರ್ಣಿ ಹುಬ್ಳಿ, ಅತ್ರಿ ಕನ್ಯಾ ಹಸ್ತ 5, ಗೀತಾಶ್ರೀ ಬೇಲೂರು, ಕರ್ಕಪಾಲ್ ಉತ್ತರ 5, ರಾಜಶ್ರೀ ಕೆ ಸುನೂರ್ಕರ್, ವಿಶ್ವಾಮಿತ್ರ ಮಿಥುನ 5, ಶಾರದಾ ಬೆಂಗಳೂರು, ಶ್ರೀವತ್ಸ ಮಕರ ಉತ್ತರಾಷಾಢ 5, ರಂಜನಾ ದೇಸಾಯಿ ಬೆಂಗಳೂರು, ಕಾಶ್ಯಪ ಕುಂಭ ಶಬ್ದಾರ 5, ನೇಮಾ ಸಾಡಿ ಹಬೀಬ್ ಹುಬ್ಳಿ, ಕಾಶ್ಯಪ್ ದೇಶ ಅಶ್ವಿನಿ 5, ಶೈಲಜಾ ಕುಲಕರ್ಣಿ ಧಾರವಾಡ, ಮೌನ ಭಾರ್ಗವ ಮೀನ ಪೂರ್ವ ಭಾದ್ರಪದ 5, ಆಶಾ ಮುದ್ರೆಬೆಟ್ಟು ಧಾರವಾಡ, ಅತ್ರಿ ಧನು ಪೂರ್ವ ಭಾದ್ರಪದ 5, ಉಮೇಶ್ ಮುದ್ರೆಬೆಟ್ಟು ಧಾರವಾಡ, ಅತ್ರಿ ಕರ್ಕ ಪುಷ್ಯ 5, ಭಾರತಿ ಬಿ ಕುಲಕರ್ಣಿ ಹುಬ್ಳಿ, ಹರಿತಸ್ಯ ಮೇಷ ಭರಣಿ 5, ಬಿಂದು ಮಾಧವ ಕುಲಕರ್ಣಿ ಹುಬ್ಳಿ, ಹರಿತಸ್ಯ ಕರ್ಕ ಆಶ್ಲೇಷ 5, ಡಿ ಶಾರದಾಂಬ ಬೆಂಗಳೂರು, ಮೇಷ ಅಶ್ವಿನಿ 5, ಸಂಧ್ಯಾ ಎಮ್ಮಾರ್ ಬೆಂಗಳೂರು, ಭಾರದ್ವಾಜ್ ಕರ್ಕ ಪುಷ್ಯ 5, ಪುಷ್ಪಾ ಜೋಶಿ ಕಲ್ಲೋಳ ಚಿಕ್ಕೋಡಿ, ಭಾರದ್ವಾಜ್ ಕನ್ಯಾ ಹಸ್ತ 5, ಎಚ್ ಸೇತುರಾವ್ ಬೆಳ್ಳಾರಿ, ಕೌಂಡಿನ್ಯ ಮಕರ ಉತ್ತರಾಷಾಢ 5, ರೂಪಾ ಎಸ್ ಟಿ ನರಸೀಪುರ, ವಶಿಷ್ಠ ಸಿಂಹ ಮಘ 5, ಸಾವಿತ್ರಿ ಆರ್ ಕುಲಕರ್ಣಿ ಹುಬ್ಳಿ, ಜಮದಗ್ನಿ ಕರ್ಕ ಪುಷ್ಯ 5, ಮುರಳೀಧರ್ ಜೋಶಿ ಹುಬ್ಳಿ, ಮೌಲ್ಗಲ್ಯ ಸಿಂಹ ಮಘ 5, ಲಕ್ಷ್ಮೀ ಟಿ ಅಥಣಿ, ಅತ್ರೆ ಕರ್ಕ 5, ಆಶಾ ಬಿ ಎಸ್ ಚಳಕೆರೆ, ವೃಷಭ ರೋಹಿಣಿ 5, ಮಂಜುನಾಥ್ ಎಸ್ ಹುಬ್ಳಿ, ಮಾಳನಗೆ ಹುಬ್ಳಿ, ಪಿಫಾಲ್ ಮಿಥುನ ಆರ್ದ್ರ 5, ಗೋವಿಂದಾಚಾರ್ ಬಿಸರಹಳ್ಳಿ ಹೊಸಪೇಟ್, ಪರಾಶರ ಕರ್ಕ ಆಶ್ಲೇಷ 5, ಪದ್ಮಜಾ ಸಿ ಹೊಸಪೇಟ್, ಪರಾಶರ ಧನು ಪೂರ್ವಾಷಾಢ 5, ಪವನ್ ಕುಮಾರ್ ಬಿಸರಹಳ್ಳಿ ಹೊಸಪೇಟ್, ಪರಾಶರ ಕನ್ಯಾ ಉತ್ತರ 5, ಅನುಷಾ ದೇಸಾಯಿ ಬೆಂಗಳೂರು, ಹರಿತಸ್ಯ ಮಕರ ಉತ್ತರಾಷಾಢ 5, ಸೀಮಾ ಜೋಶಿ ಬೆಂಗಳೂರು, ವಶಿಷ್ಠ ಮೇಷ ಅಶ್ವಿನಿ 5, ಸಂದೀಪ್ ಕುಲಕರ್ಣಿ ಬೆಂಗಳೂರು, ಭಾರದ್ವಾಜ್ ವೃಶ್ಚಿಕ ಜ್ಯೇಷ್ಠ 5, ಸತೀಶ್ ಎಸ್ ಪಾಟೀಲ್ ಧಾರವಾಡ, ವಶಿಷ್ಠ ಕುಂಭ ಶ್ರವಣ 5, ಸ್ವಾತಿ ಪಾಟೀಲ್ ಧಾರವಾಡ, ವಶಿಷ್ಠ ವೃಷಭ ರೋಹಿಣಿ 5, ಪ್ರವೀಣ್ ಪಾಟೀಲ್ ಧಾರವಾಡ, ವಶಿಷ್ಠ ಮಕರ ಧನಿಷ್ಠ 5, ಪ್ರಜ್ಞಾ ಪಾಟೀಲ್ ಧಾರವಾಡ,
ವಸಿಷ್ಠ ಕುಂಭ ಪೂರ್ವ ಭಾದ್ರಪದ 5, ರಾಧಾ ಪಾಟೀಲ್ ಧಾರವಾಡ. ವಸಿಷ್ಠ ಧನು ಪೂರ್ವ ಭಾದ್ರಪದ 5, ಪ್ರತಿಭಾ ಪಾಟೀಲ್ ಧಾರವಾಡ. ವಸಿಷ್ಠ ಮೀನ ಉತ್ತರ ಭಾದ್ರಪದ 5, ಮನಿಶ್ರೀ ದಾತಾರ ಧಾರವಾಡ. ಕಪಿಲಸ್ಯ ತುಲಾ ಶತಕಾರ 5, ಶ್ರೀವತ್ಸ ದಾತಾರ ಧಾರವಾಡ. ಕಪಿಲಸ್ಯ 5, ಶ್ರೀ ಗೌರಿ ದಾತಾರ ಧಾರವಾಡ. ಕಪಿಲಸ್ಯ ಮೀನ 5, ರಾಮಲಕ್ಷ್ಮಿ ಬೆಂಗಳೂರು. ವಸಿಷ್ಠ ವೃಶ್ಚಿಕ 5, ಕೆಪಿ ಸ್ಫೂರ್ತಿ ಹಾವಿನ ಹಡಗಲಿ ಹೂವಿನ ಹಡಗಲಿ. ಶ್ರೀವಾಸ್ತವ ಕುಂಭ ಪೂರ್ವ ಭಾದ್ರಪದ 5, ಮಂಜುಳ್ ಪಂಡಿತ್ ಹಲ್ಯಾಳ. ಕೌಂಡಿನ್ಯ ಮಿಥುನ ಪುನರ್ವಸು 5, ಶೋಭಾವಿ ಬೆಂಗೇರಿ ಹುಬ್ಳಿ. ಅತ್ರಿ ವೃಶ್ಚಿಕ ಅನುರಾಧ 5, ಸಂಜಯ್ ಡಿ ಮಳೆ ಹುಬ್ಳಿ. ಅತ್ರಿ ವೃಷಭ ರೋಹಿಣಿ 5, ಸಿಂಧು ಎಸ್ ಮೈಸೂರು. ನಿತ್ಯುಂಡಲ ವೃಶ್ಚಿಕ ವಿಶಾಖ 5, ರಾಧಿಕಾ ಓ ಹುಬ್ಳಿ. ವಸಿಷ್ಠ ತುಲಾ 5, ಪ್ರತಿಭಾ ಜೋಶಿ ಗುಡಿಗೇರಿ. ಮೌಂಕರ್ಯ ವೃಶ್ಚಿಕ 5, ಕೆ ಸಾಯಿ ಪ್ರಸಾದ್ ಮೈಸೂರು ನಿತ್ಯುಂಡಲ. ಸಿಂಹ ಕುಂಭ 5, ಗುರುನಾಥ್ ಪಾಟೀಲ್ ಸಂಶಿ. ಕಾಶ್ಯಪ ವೃಷಭ ಕೃತಿಕಾ 5, ಮನೋಹರ್ ಕೆ ಜೋಶಿ ಕೊಲ್ಹಾಪುರ್. ಗಾರ್ಗೆ ಕುಂಭ ಶತಕಾರ 5, ಸರಸ್ವತಿ ಮೈಸೂರು ನಿತ್ಯುಂಡಲ್. ಕಟಕ ಪುಷ್ಯ 5, ಲಕ್ಷ್ಮಣ ಪಾಟೀಲ್ ಧಾರವಾಡ. ಅಗಸ್ತ್ಯ ಮೀನ ಮಿಥುನ ಆರ್ದ್ರ 5, ಸುಜಾತ ಉಡುಪಿ. ಭಾರದ್ವಾಜ್ ಮಿಥುನ ಮೃಗಶಿರ 5, ಶಂಕರನಾರಾಯಣ ಛತ್ರ ಬೆಂಗಳೂರು. ಭಾರದ್ವಾಜ್ ಮಕರ ಉತ್ತರಾಷಾಢ 5, ಗಂಗಾ ಬಳ್ಳಾರಿ ಹುಬ್ಳಿ. ಶಿವ ಮಕರ ಶ್ರವಣ 5, ಶಿವಲೀಲಾ ಹುಬ್ಳಿ. ವೀರಶೈವ ಮಕರ ಶ್ರವಣ 5, ದೀಪಕ್ ದೇಸಾಯಿ ಧಾರವಾಡ. ಶಿವ ಮಕರ ಶ್ರವಣ 5, ವೈಜಯಂತಿ ಕೆ ಜೋಶಿ ಹುಬ್ಳಿ. ವಸಿಷ್ಠ ಕುಂಭ ಧನಿಷ್ಠ 5, ಶ್ರುತಿ ರಂಗನಾಥ್ ಬೆಂಗಳೂರು. ಕಾಶ್ಯಪ ಮಿಥುನ ಮೃಗಶಿರ 5, ದೀಪಾ ಡಿ ಕುಲಕರ್ಣಿ ಹುಬ್ಳಿ. ಪುಟ ಮಹರ್ಷಿ ಧನು ಪೂರ್ವಾಷಾಢ 5, ಸತೀಶ್ ಕುಲಕರ್ಣಿ ಬೆಂಗಳೂರು. ಅತ್ರಿ ಕುಂಭ ಶತಾರ 5, ಪದ್ಮ ಎಸ್ ಕುಲಕರ್ಣಿ ಹುಬ್ಳಿ. ಅತ್ರಿ ಮೀನಾ ದೇವತಿ 5, ಶ್ರೀನಿವಾಸ್ ಕೆ ಕುಲಕರ್ಣಿ ನರೇಗಲ್. ಅತ್ರಿ ಧನು ಮೂಲ 5, ಚಂದ್ರಲಾ ಪರಮೇಶ್ವರಿ ಹುಬ್ಳಿ. ಕಾಶ್ಯಪ ಮಿಥುನ ಮೃಗಶಿರ 5, ಲೀಲಾವತಿ ಬೆಂಗಳೂರು. ಕಾಶ್ಯಪ ಮಿಥುನ ಮೃಗಶಿರ 5, ಎಸ್ ಗಾಯತ್ರಿ ಮೈಸೂರು. ಭಾರದ್ವಾಜ್ ಮಕರ ಪೂರ್ವಾಷಾಢ 5, ಸುವರ್ಣ ಎಂ ಬೆಂಗಳೂರು. ವಾಲ್ಮೀಕಿ ವೃಶ್ಚಿಕ ಜ್ಯೇಷ್ಠ 5, ಮನೋರಮಾ ಬದರಿ ಹುಬ್ಳಿ. ವಿಶ್ವಾಮಿತ್ರ ಶಿವಮೊಗ್ಗ 5, ಪುಷ್ಪಾ ಪೂಜಾರಿ ಹುಬ್ಳಿ. ಪರಾಶರ ಕನ್ಯಾ ಚಿತ್ರ 5, ಪೂರ್ಣಿಮಾ ಕೃಷ್ಣ ಬೆಂಗಳೂರು. ವಸಿಷ್ಠ ಧನು ಮೂಲ 5, ಉಷಾ ರಾಮೇಶ್ ಮೈಸೂರು. ಹರಿತಸ್ಯ ಮೇಷ ಅಶ್ವಿನಿ 5, ಅನುರಾಧ ಎ ಜೋಶಿ ಪುಣೆ. ವಿಶ್ವಾಮಿತ್ರ ಮೀನ ರೇವತಿ 5, ವಂದನಾ ಎಸ್ ಪಶ್ಚಾಪೂರ್ ಬೆಳಗಾವಿ. ಕಾಶ್ಯಪ ವೃಷಭ ಕೃತಿಕಾ 5, ಗಾಯತ್ರಿ ಸತೀಶ್ ಬೆಂಗಳೂರು. ಕೌಶಿಕ ವಿಶ್ವಾಮಿತ್ರ ಧನು ಮೂಲ 5, ವಿ ಕುಲಕರ್ಣಿ ಹುಬ್ಳಿ. ಕಾಶ್ಯಪ ಕನ್ಯಾ ಹಸ್ತ 5, ಸಿ ಕುಲಕರ್ಣಿ ಹುಬ್ಳಿ. ಕಾಶ್ಯಪ ಮಕರ ಶ್ರವಣ 5, ಸುಶೀಲಾ ಶೆಟ್ಟಿ ಪುಣೆ. ವೃಶ್ಚಿಕ ಅನುರಾಧ 5, ಸುವರ್ಣ ಜೋಶಿ ಕಲ್ಲೋಳ. ತುಲಾ ವಿಶಾಖ 5, ಸರೋಜ್ ಬಿ ಎನ್ ಬೆಂಗಳೂರು. ಶಾಂಡಿಲ್ಯ ಮೇಷ ಅಶ್ವಿನಿ 5, ಸುಬ್ರಹ್ಮಣ್ಯ ಬೆಂಗಳೂರು. ಕೌಂಡಿನ್ಯ ಮಿಥುನ ಮೃಗಶಿರ 5, ಕೆ ಎಸ್ ಗಾಯತ್ರಿ ಶ್ರೀನಿವಾಸ್ ಚಿತ್ರದುರ್ಗ. ಶ್ರೀವತ್ಸ ಕಟಕ ಪುಷ್ಯ 5, ಪ್ರಫುಲ್ಲ ಲೋಹಿತಾ ಕೌಶಿಕ ವೃಶ್ಚಿಕ ಅನುರಾಧ 5, ಗುರುರಾಜ್ ಹೊರಟು ಹೊಸಪೇಟೆ. ವಸಿಷ್ಠ ವೃಶ್ಚಿಕ ಅನುರಾಧ 5, ಲಕ್ಷ್ಮೀ ಬೆಂಗಳೂರು. ಶಾಂಕುಲ ಕನ್ಯಾಸ್ತ 5, ದಯಾ ಡಿ ನಾಮದಾರ್ ಹುಬ್ಳಿ. ಕಾಶ್ಯಪ ತುಲಾ ಚಿತ್ರ 5, ಶ್ರುತಿ ಬೆಂಗಳೂರು. ಕಾಶ್ಯಪ ಮಿಥುನ ಮೃಗಶಿರ 5, ಕವಿತಾ ಕೆ ಬೆಂಗಳೂರು. ಭಾರದ್ವಾಜ್ ಮಿಥುನ ಮೃಗಶಿರ 5, ರವಿಶಂಕರ್ ಮೈಸೂರು. ಅನಂತಕುಲ ವೃಶ್ಚಿಕ ಜ್ಯೇಷ್ಠ 5, ವೈಜಯಂತಿ ಕೆ ಜೋಶಿ ಹುಬ್ಳಿ. ವಿಶ್ವಾಮಿತ್ರ ಕುಂಭ ಧನಿಷ್ಠ 5, ಸಿ ಸುಕುಮಾರ್ ಬೆಂಗಳೂರು. ಸೂರ್ಯಕುಲ ಕನ್ಯಾ ಉತ್ತರ 5, ಶಾರದಾ ಬಡ್ಡಿ ಹುಬ್ಳಿ. ಜಮದಗ್ನಿ ಮೀನಾ ದೇವತಿ 5, ರಾಜೇಶ್ವರಿ ಚಂದ್ರಶೇಖರ್ ಬೆಂಗಳೂರು. ವಿಶ್ವಾಮಿತ್ರ ವೃಷಭ ರೋಹಿಣಿ 5, ವಂದನಾ ಮುಧೋಳ್. ಭಾರದ್ವಾಜ ಸಿಂಹ ಮಘ 5, ವರ್ಷಾ ಎನ್ ಹುಬ್ಳಿ. ಶಾಂಡಿಲ್ಯ ಮಕರ ಧನಿಷ್ಠ 5, ಶಶಿಕಲಾ ಆರ್ ಸುರೇಗಾಂಕರ್ ಸಿರ್ಸಿ. ಪ್ರತಾನಸ್ಯ ಮಕರ ಧನಿಷ್ಠ 5, ಗೀತಾ ಎ ನಾಯಕ್ ಬೆಲ್ಗಂ. ಕೌಂಡಿನ್ಯ ವೃಷಭ ರೋಹಿಣಿ 5, ಸತೀಶ್ ಎನ್ ಗುಡಿಹಾಳ್ ಬೆಲ್ಗಂ. ಕಾಶ್ಯಪ್ ತುಲಾ ಸ್ವಾತಿ 5, ಸಹನಾ ಗುಡಿಹಾಳ್ ಬೆಲ್ಗಂ. ಕಾಶ್ಯಪ್ ಮೇಷ ಭರಣಿ 5,
ರೇಖಾ ಹೇಮಂತ್ ಜೋಶಿ ಬೆಳಗಂ, ಜಮದಗ್ನಿ ತುಲಾ ಸ್ವಾತಿ 5, ಸ್ನೇಹಾ ಎಂ ಜೋಶಿ ಕೊಲ್ಹಾಪುರ್, ಗಾರ್ಗೆ ಸಿಂಹ ಮಘ 5, ಪ್ರಹ್ಲಾದ್ ಮುಜುಮ್ದಾರ್ ಮುಂಬೈ, ಶ್ರೀವತ್ಸ ಮಕರ ಉತ್ತರಾಷಾಢ 5, ಸಂಪತ್ ಬಿ ಮುಜುಮ್ದಾರ್ ಮುಂಬೈ, ಶ್ರೀವತ್ಸ ಕಟಕ ಪುಷ್ಯ 5, ವಿನುತಾ ಅನೂಪ್ ಬೆಂಗಳೂರು, ಭಾರದ್ವಾಜ್ ಅನೂಪ್ ಮೂಲ 5, ನಾಗರತ್ನ ಶಿರ್ಸಿ ಶಿವ ವೃಷ್ಟಿಕ ಅನುರಾಧ 5, ರೇವತಿ ಹೈದರಾಬಾದ್ ಕೌಂಡಿನ್ಯ ಮೀನ ರೇವತಿ 5, ಗೋಪಾಲ್ ಆರ್ ಮುಜುಮ್ದಾರ್ ಹುಬ್ಳಿ, ಶ್ರೀವತ್ಸ ವೃಶ್ಚಿಕ ಜ್ಯೇಷ್ಠ 5, ಸಂಜನಾ ಮುಜುಮ್ದಾರ್ ಹುಬ್ಳಿ, ಶ್ರೀವತ್ಸ ಕರ್ಕ ಆಶ್ಲೇಷ 5, ಅಂಜನಾ ಕೆ ಮುಜುಮ್ದಾರ್ ಹುಬ್ಳಿ, ಶ್ರೀವತ್ಸ ವಕರ ಶ್ರವಣ 5, ಧೀರಜ್ ಬಸವ ಹುಬ್ಳಿ, ಅಗಸ್ತ್ಯ ಕರ್ಕ ಪುಷ್ಯ 5, ಮಾನ್ಯಶ್ರೀ ಎಸ್ ಟಿ ನರಸೀಪುರ ಸಿಂಹ ಆಶ್ಲೇಷ 5, ದೀಪಾ ತೇಲ್ಕರ್ ಶಿವಗಿರಿ ಧಾರವಾಡ ಸಿಂಹ ಪೂರ್ವ ಫಾಲ್ಗುಣಿ 5, ಅನುರಾಧ ಬೆಂಗಳೂರು ವಸ್ತ್ರಕುಲ ಮೇಷ ಕೃತಿಕಾ 5, ಸಮೀರ್ ಮುಜುಮ್ದಾರ್ ಹುಬ್ಳಿ, ಶ್ರೀವತ್ಸ ತುಲಾ ಚಿತ್ರ 5, ವೈಶಾಲಿ ತೇಲ್ಕರ್ ಧಾರವಾಡ ಕರ್ಕ ಪುಷ್ಯ 5, ಉಷಾ ಹೆಗ್ಡೆ ಹುಬ್ಳಿ, ಕಾಶ್ಯಪ ಸಿಂಹ ಮಘ 5, ವಿನಾಯಕ್ ಕುಲಕರ್ಣಿ ಹುಬ್ಳಿ, ಹರಿತಸ್ಯ ಕುಂಭ ಶತಾರ 5, ಪೂರ್ಣಿಮಾ ಹುಬ್ಳಿ, ಹರಿತಸ್ಯ ಕನ್ಯಾ ಹಸ್ತ 5, ಲಕ್ಷ್ಮೀ ನಾಡಿಗರ ಹುಬ್ಳಿ, ಕಾಶ್ಯಪ ಮಕರ ಶ್ರವಣ 5, ಪರಿಮಳ ಕಿತ್ತೂರು ಬೆಳಗಂ ವಶಿಷ್ಠ ಮೀನ ಉತ್ತರ ಭಾದ್ರಪದ 5, ಅಶೋಕ್ ಕಿತ್ತೂರು ಬೆಳಗಂ ವಶಿಷ್ಠ ಕರ್ಕ ಆಶ್ಲೇಷ 5, ಕೀರ್ತಿ ಕುಲಕರ್ಣಿ ಬಾಗಲಕೋಟ್, ಭಾರದ್ವಾಜ್ ಧನು ಮೂಲ 5, ಸುನಿತಾ ಕೊಪ್ಪಳ ಹುಬ್ಳಿ, ಸುಪರ್ಣಶಾ ಮೀನ ಉತ್ತರ ಭಾದ್ರಪದ 5, ಭಾವ್ಯ ಆರ್ ಬೆಂಗಳೂರು, ವಿಷ್ಣು ಧನು ಮೂಲ 5, ಶದಿಯು ದೇವರಮನಿ ಧಾರವಾಡ, ಅತ್ರಿ ವೃಶ್ಚಿಕ ಜ್ಯೇಷ್ಠ 5, ಸುಲಕ್ಷಣ ಎಸ್ ಶೆಟ್ಟಿ ಉಡುಪಿ, ಮಕರ ಶ್ರವಣ 5, ಶೋಭಾ ಧಾರವಾಡ, ಗೌತಮ್ ವೃಶ್ಚಿಕ ಅನುರಾಧ 5, ಶೈಲಜಾ ರಾಜೀವ್ ವಿಭೂತಿ ಬೆಳಗಂ, ಜಮದಗ್ನಿ ಮೀನ ಉತ್ತರ ಭಾರತದ 5, ರಾಧಾ ಕೆ ರಾಜ್ಪೂತ್ ಬೆಳಗಂ, ಕಾಶ್ಯಪ್ ತುಲಾ ಅನುರಾಧ 5, ದಿನೇಶ್ ಅಂಕೋಲಾ, ಅಂಗಿರಸ್ ಮೇಷ ಅಶ್ವಿನಿ 3, ಸುಮನ್ ಪ್ರಶಾಂತ್ ಸಿರ್ಸಿ, ಸನಾತನ ಧನು ಪೂರ್ವಾಷಾಢ 3, ಉದಯ್ ಕುಮಾರ್ ಶಿಬ್ರಿಕೇರಿ ಅಲ್ನಾವೇರ್, ಶ್ರೀವತ್ಸ ಶಿವ ಹುಬ್ಬ 3, ಗೌತಮ್ ಬೆಂಗಳೂರು, ವಿಷ್ಣು ಕುಂಭ ಶತವಿಷ 2, ಶರತ್ ಕುಲಕರ್ಣಿ ಬೆಂಗಳೂರು, ಅತ್ರಿ ವೃಷಭ ರೋಹಿಣಿ 2, ಜ್ಯೋತಿ ಬೆಂಗಳೂರು, ಭಾರದ್ವಾಜ್ ಮಿಥುನ ಮೃಗಶಿರ 2, ಸೌಮ್ಯ ಎಸ್ ಕುಲಕರ್ಣಿ ಬೆಂಗಳೂರು, ಅತ್ರಿ ಮಿಥುನ ಮೃಗಶಿರ 2, ಸುರೇಶ್ ಆರ್ ಜೋಶಿ ಬೆಳಗಂ, ಭಾರದ್ವಾಜ್ ಕುಂಭ ಶತಭಿಷ 2, ಶ್ವೇತಾ ಪಿ ಮುಜುಮ್ದಾರ್ ಬೆಂಗಳೂರು, ಶ್ರೀವತ್ಸ ವೃಶ್ಚಿಕ ವಿಶಾಖ 2, ಸ್ವರ್ಣಾಂಬ ವೃಶ್ಚಿಕ ಜ್ಯೇಷ್ಠ 1, ಸುಧನ್ವ ಶಿವಪೂಜಿ ಬೆಂಗಳೂರು, ಭಾರದ್ವಾಜ್ ಸಿಂಹ ಪೂರ್ವಾಷಾಢ 1, ಶಿಲ್ಪಾ ಶಿವಪೂಜಿ ಹುಬ್ಳಿ, ಭಾರದ್ವಾಜ್ ಸಿಂಹ ಉತ್ತರಾಷಾಢ 1, ಸಂಧ್ಯಾ ಹಳಪೆ ಮುಂಬೈ, ಜಮದಗ್ನಿ ಮೀನ ಉತ್ತರ ಭಾರತದ 1, ಗೀತಾ ಪಾಟೀಲ್ ಸೌದತ್ತಿ ಕೌಂಡಿನ್ಯ ಮಿಥುನ ಮೃಗಶಿರ 1, ಅಪರ್ಣಾ ಜಿ ಕುಲಕರ್ಣಿ ಹುಬ್ಳಿ, ಜಮದಗ್ನಿ ಮೇಷ ಭರಣಿ 1, ರೋಹಿತ್ ಪಿ ದೇಸಾಯಿ ಧಾರವಾಡ, ಭಾರದ್ವಾಜ್ ಧನು ಉತ್ತರಾಷಾಢ 1, ಸುಬ್ಬಲಕ್ಷ್ಮಿ ಬೆಂಗಳೂರು, ಅತ್ರಿ ವೃಶ್ಚಿಕ ಅನುರಾಧ 1, ರೇಣುಕಾ ಸಾಳುಂಕೆ ಹುಬ್ಳಿ, ಭಾರದ್ವಾಜ್ ಮೀನ ಪೂರ್ವ ಭಾರತದ 1, ಸೂರ್ಯಪ್ರಕಾಶ್ ಬೆಂಗಳೂರು, ಭರದ್ವಾಜ್ ಕರ್ಕ ಪುಷ್ಯ 1, ಸಾವಿತ್ರಿ ಕೆ ರಮಾಕಾಂತ್ ಬೆಂಗಳೂರು, ಜಮದಗ್ನಿ ಕರ್ಕ ಪುಷ್ಯ 1, ಪಾಠ ಮಾಡುವವರ ಸಂಖ್ಯೆ 257, ಒಟ್ಟು ಪಾಠ 1901, ಎವರೇಜ್ 7.4. ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರಲ್ಲಿ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡುವುದೇನು ಅಂದರೆ, ಶ್ರೀ ಮಹಾರಾಜರು ನಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ, ಸದ್ಗುರುನಾಥ ಮಹಾರಾಜ್ ಕಿ ಜಯ ಜಯ.